ಸುಖಕ್ಕಾಗಿ ಓಡಿದವರಲ್ಲ, ಯೇಸುವಿಗಾಗಿ ತಮಗಿದ್ದ ಸುಖವನ್ನು ತೊರೆದು ಓಡಿದವರು. ನಾವು ಯೇಸುವಿನ ಹಿಂದೆ ಓಡ್ತೀವಿ ಸುಖಕ್ಕಾಗಿ. ಇವತ್ತು ಧ್ಯಾನ ಅಂತ ಅನೇಕರು ಓಡ್ತೀವಿ. ಯಾಕೆ ಗೊತ್ತಾ? ಸುಖಕ್ಕಾಗಿ ಓಡುವವರು. ನೀನು ಸುಖಕ್ಕಾಗಿ ಧ್ಯಾನ ಕೇಂದ್ರದಿಂದ ಓಡೋ ಅವಶ್ಯಕತೆ ಇಲ್ಲ. ಬೈಬಲ್ ತಗೊಂಡು ಓದು, ದೇವರ ವಾಕ್ಯವನ್ನು ಧ್ಯಾನಿಸು, ಪವಿತ್ರಾತ್ಮರನ್ನ ಪಡೆದುಕೋ. ದೇವರ ಆತ್ಮರು ನಿನಗೆ ಮಾತಾಡ್ತಾರೆ. ಓಡು. ಆಗ ಲೋಕ ನಿನಗೆ ಶತ್ರು ಆಗುತ್ತೆ. ಸ್ನೇಹಿತರು ನಿನ್ನನ್ನು ಬಿಟ್ಟು ಹೋಗ್ತಾರೆ, ಬಂಧುಗಳು ನಿನ್ನನ್ನು ಬಿಟ್ಟು ಹೋಗ್ತಾರೆ, ಕುಟುಂಬದವರು ನಿನ್ನನ್ನು ತೊರೆದು ಹೋಗ್ತಾರೆ. ಬೈಬಲ್ ಹೇಳುತ್ತೆ, ಆಗ ನೀನು ಧನ್ಯನಾಗ್ತೀಯ. ಈ ಲೋಕವನ್ನು ನಾವು ನೋಡುವಾಗ ಈ ಲೋಕದಲ್ಲಿ ಜನರು ಓಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಓಟದಲ್ಲಿದ್ದಾರೆ ಎಲ್ಲರೂ ಕೂಡ. ಹೌದಾ? ನೀವೆಲ್ಲಾದರೂ ಟ್ರೈನಲ್ಲೋ ಬಸ್ಸಲ್ಲೋ ಟ್ರಾವೆಲ್ ಮಾಡಬೇಕಾದ್ರೆ ನೀವು ನೋಡಿರ್ತೀರ, ಎಲ್ಲರೂ ಬ್ಯುಸಿ, ಒಂದು ಬ್ಯಾಗ್ ನೇತಾಕೊಂಡು ಓಡ್ತಾರೆ. ಕೆಲವರು ಬೆಳಿಗ್ಗೆನೇ ಎದ್ದು ಡ್ಯೂಟಿಗೆ ಓಡೋಗ್ತಾರೆ. ಇನ್ನು ಕೆಲವರು ಸ್ಕೂಲು ಕಾಲೇಜ್ ಅಂತ ಓಡೋರಿದ್ದಾರೆ. ಇನ್ನು ಕೆಲವರು ಆಸ್ಪತ್ರೆಗೆ ಓಡೋರಿದ್ದಾರೆ. ಇನ್ನು ಕೆಲವರು ಅಲ್ಲಿ ಇಲ್ಲಿ ಫಂಕ್ಷನ್ ಅಂತ ಓಡೋರಿದ್ದಾರೆ. ಇನ್ನು ಕೆಲವರು ಹೊಲ ಗದ್ದೆ ಕೆಲಸ ಕಾರ್ಯ ಓಡೋರಿದ್ದಾರೆ. ಎಲ್ಲರೂ ಕೂಡ ಓಡ್ತಾ ಇದ್ದಾರೆ. ನೀವು ಕೆಲವರು ಓಡಿ ಸುಸ್ತಾಗಿ ಸಂಜೆ ಪ್ರಾರ್ಥನೆಗೆ ಈಗ ಬಂದಿದ್ದೀರಿ. ಇನ್ನೂ ಕೆಲವರು ಓಡ್ತಾರೆ, ಬ್ಯಾಗ್ ನೇತಾಕೊಂಡು ಪ್ರೇಯರ್ ಅಂತ ಓಡೋರು ಇದ್ದಾರೆ ಅಲ್ವಾ? ಇಷ್ಟೆಲ್ಲ ಓಡಿದ್ದಲ್ಲದೆ ಪ್ರಾರ್ಥನೆ ಅಂತ ಓಡೋರು ಇದ್ದಾರೆ. ಆದರೆ ಯಾವ ಓಟಕ್ಕೂ ಯಾರೂ ಏನು ಕೇಳೋದಿಲ್ಲ. ಯಾವಾಗ ನೀವು ಪ್ರಾರ್ಥನೆಗೆ ಅಂತ ಓಡ್ತೀರೋ ಜನ ಎಲ್ಲ ಮಾತಾಡ್ತಾರೆ. ನೀವು ಬೇರೆ ಎಲ್ಲ ಓಟಗಳಿಗೂ ಏನು ಪ್ರಾಬ್ಲಮ್ ಬರೋದಿಲ್ಲ. ಸಾಧಾರಣವಾಗಿ ಯಾರು ಏನು ಕೇಳಲ್ಲ, ಯಾರು ಏನು ಅಷ್ಟೊಂದು ಮೈಂಡ್ ಮಾಡೋಕ್ಕೆ ಹೋಗಲ್ಲ, ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಯಾವಾಗ ನೀವು ಪ್ರಾರ್ಥನೆ ಅಂತ ಒಂದು ಬೈಬಲನ್ನು ನಿಮ್ಮ ಬ್ಯಾಗ್ ಹಾಕೊಂಡು ಓಡಾಡ್ತಿರಲ್ವಾ, ಆಗ ಅನೇಕರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ನಮಗೆ ಉತ್ತರನೂ ಇರೋದಿಲ್ಲ, ಏನು ಹೇಳಬೇಕಂತನೂ ಗೊತ್ತಾಗೋದಿಲ್ಲ. ಏನಿವೆ, ಓಡೋರು ಓಡ್ತಾನೆ ಇರಲಿ. ಆದರೆ ಮುಖ್ಯವಾಗಿ ಯಾವುದಕ್ಕಾಗಿ ಪ್ರಪಂಚದಲ್ಲಿ ಓಡ್ತಾರೆ ಇವತ್ತು ಜನ? ಅಥವಾ ಓಟ ಅಂತ ಹೇಳುವಾಗ ಬದುಕೋದು, ಯಾವುದಕ್ಕಾಗಿ ಬದುಕ್ತಾ ಇದ್ದಾರೆ? ನೀವು ಯಾವುದಕ್ಕಾಗಿ ಬದುಕ್ತಾ ಇದ್ದೀರಿ? ನಿಮ್ಮ ಓಟ ಯಾವುದಕ್ಕಾಗಿ? ನಿಮ್ಮ ಹೋರಾಟ ಯಾವುದಕ್ಕಾಗಿ? ನಿಮ್ಮ ಈ ಪರದಾಟ ಯಾವುದಕ್ಕಾಗಿ? ನಿಮ್ಮ ಈ ಕಷ್ಟ ನರಳಾಟ ಯಾವುದಕ್ಕಾಗಿ? ಕಾರಣ ಏನು ಗೊತ್ತಾ? ಕಾರಣ ಇಷ್ಟೇ, ನಾವು ಸುಖವಾಗಿರಬೇಕು. ಸುಖಕ್ಕಾಗಿರೋ ಒಂದು ಓಟ. ಕರೆಕ್ಟಾ? ನಮ್ಮ ಮೈಂಡಿಗೆ ಯಾರೋ ಹಾಕ್ಬಿಟ್ಟಿದ್ದಾರೆ, ನೀನು ಸುಖವಾಗಿರಬೇಕಾ, ಓಡಬೇಕು. ಸುಖ ಹುಡುಕಿಕೊಂಡು ನಾವು ಓಡ್ತಾನೇ ಇದ್ದೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಈ ಸುಖಕ್ಕಾಗಿ ಓಡ್ತಾರೆ. ನೋಡಿ, ಆಸ್ಪತ್ರೆಗೆ ಹೋಗುವ ರೋಗಿ ಕೂಡ ಓಡೋದು ಯಾಕೆ ಗೊತ್ತಾ? ಆಸ್ಪತ್ರೆಗೆ ಸುಖಕ್ಕಾಗಿ, ಆರೋಗ್ಯಕ್ಕಾಗಿ ಅಲ್ಲ. ಆರೋಗ್ಯ ಬಂದ ಮೇಲೆ ಏನು ಮಾಡ್ತಾನೆ? ಆರೋಗ್ಯ ಇದ್ದರೆ ಅಲ್ವಾ ಸುಖ, ಅಲ್ವಾ? ಸೊ ನೀವು ಹೇಗೆ ತೆಗೆದುಕೊಳ್ಳಿ, ಪೀಪಲ್ ಆರ್ ರನ್ನಿಂಗ್ ಫಾರ್ ಪ್ಲೆಜರ್, ಓನ್ಲಿ ಫಾರ್ ದೇರ್ ಪ್ಲೆಜರ್ ದೇ ಆರ್ ರನ್ನಿಂಗ್, ಬೇರೆ ಏನೂ ಇಲ್ಲ. ಇನ್ನು ಅದನ್ನು ಸ್ವಲ್ಪ ಬಿಡಿಸಿ ನೋಡೋದಾದರೆ, ಅನೇಕರು ದುಡ್ಡಿಗಾಗಿ ಓಡ್ತಾರೆ. ಟು ಮೇಕ್ ಮನಿ. ಪೀಪಲ್ ಆರ್ ರನ್ನಿಂಗ್ ಟು ಮೇಕ್ ವಾಟ್? ಮನಿ. ಮೋರ್ ಮನಿ, ಲಿಟಲ್ ಬಿಟ್ ಮೋರ್, ಇನ್ನೂ ಸ್ವಲ್ಪ ಹೆಚ್ಚಾಗಿ. ಎಷ್ಟು ಓಡಿದರೂ ತೃಪ್ತಿ ಇದೆಯಾ? ತೃಪ್ತಿ ಇದೆಯಾ ಜೋಸಪ್ಪಣ್ಣ? ಇಲ್ಲ, ತೃಪ್ತಿ ಇಲ್ಲ. ಎಷ್ಟು ಬೇಕು ಹಣ ಕೇಳಿ. ಹಣ ಇದ್ದವ್ರನ್ನ ನೀವು ಹೋಗಿ, ನಿಮ್ಗೆ ಎಷ್ಟು ಹಣ ಬೇಕು, ಎಷ್ಟು ಹಣ ಇದ್ದರೆ ನೀವು ಈ ಓಟ ನಿಲ್ಲಿಸ್ತೀರಿ ಕೇಳಿ. ಇವತ್ತೇನು ಸಂಪಾದನೆ ಆಗಿದೆ ಇದಕ್ಕಿಂತ ಇನ್ನೊಂದು ಸ್ವಲ್ಪ, ಇನ್ನೂ ಸ್ವಲ್ಪ ಸಾಯೋ ತನಕ ಹೀಗೆ ಈ ಸ್ವಲ್ಪ ಹೆಚ್ಚಾಗ್ತಾ ಅವನು ವಯಸ್ಸಾಗ್ತಾ ಆಗ್ತಾ ಓಡ್ಲಿಕ್ಕಾಗದೆ ನಿಂತು ಬಿಡ್ತಾನೆ. ಅಲ್ಲಿಗೆ ಅವನ ಓಟ ಮುಗೀತು.
ಉಪದೇಶಕ ಕೇಳ್ತಾನೆ, ಉಪದೇಶಕ ಎಕ್ಲೇಸಿಯಾಸ್ಟಿಸ್ ಚಾಪ್ಟರ್ 1 ವರ್ಸ್ 3, 1ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಒಂದು ಸುಂದರವಾದ ನಮ್ಮ ಹೃದಯವನ್ನು ಸ್ಪರ್ಶಿಸುವಂಥ ಒಂದು ವಚನ ಇದೆ. ನಮಗೆಲ್ಲರಿಗೂ ಗೊತ್ತಿದೆ, ಅನೇಕ ಬಾರಿ ಓದಿದ್ದೀವಿ. ಆದರೂ ಮತ್ತೆ ಮತ್ತೆ ಓದ್ತಾ ಇದ್ದರೂ ಕೂಡ, ಕೇಳಿಸ್ಕೊಳ್ತಾ ಇದ್ದರೂ ಕೂಡ ನಮ್ಮ ಈ ಸುಖದ ಹುಡುಕಾಟದಲ್ಲಿ ಈ ವಾಕ್ಯ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೋ ನನಗೆ ಗೊತ್ತಿಲ್ಲ. ನೆಗೆಟಿವ್ ಆಗಿ ಹೇಳ್ತಾ ಇರೋದಲ್ಲ, ಪಾಸಿಟಿವ್ ಆಗಿ ನೀವು ಇದನ್ನು ತಗೋಬೇಕು ಅಂತ ಹೇಳ್ತಾ ಇರೋದು. ಯು ಶುಡ್ ಟೇಕ್ ದಿಸ್ ವರ್ಡ್ ಸೀರಿಯಸ್ಲಿ, ಪಾಸಿಟಿವ್ಲಿ. ಯಾಕೆಂದರೆ ಕೆಲವರ ಮನಸ್ಸುಗಳು ಹೇಗಿದೆ, ಮುಳ್ಳು ಪೊದೆಗಳಾಗಿದೆ. ಮುಳ್ಳು ಪೊದೆಗಳು. ಬಿತ್ತುವವನ ಸಾಮರ್ಥ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನು ಬೀಜವನ್ನು ಬಿತ್ತನೆ ಮಾಡಲು ಹೋದಾಗ ಕೆಲವು ಬೀಜಗಳು ಮುಳ್ಳು ಪೊದೆಗಳಲ್ಲಿ ಬಿತ್ತವು. ಮುಳ್ಳು ಪೊದೆಗಳು. ಮುಳ್ಳು ಪೊದೆಗಳು ಎಲ್ಲಿದೆ? ಇಲ್ಲೇ ಇದೆ. ಎಲ್ಲಿದೆ? ಇಲ್ಲೇ. ಇಲ್ಲಿ ಎಲ್ಲಿದೆ? ನೀನೇ ಆ ಪೊದೆ. ನೀನೇ. ನಾನೇ. ಪೊದೆ ಎಲ್ಲಿದೆ ಅಂತ ಹುಡುಕ್ಬೇಡ. ನಾವೇ. ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಅಲ್ಲಿದ್ದಾರಲ್ಲ, ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಮುಳ್ಳು ಪೊದೆಗಳನ್ನು ಹುಡುಕ್ತೀವಿ. ಅವ್ರ ಮುಳ್ಳು ಪೊದೆ, ಇವ್ರ ಜೀವನ ಮುಳ್ಳು ಪೊದೆ. ಅದಕ್ಕೆ ಅವ್ರ ಜೀವನದಲ್ಲಿ ಏನು ಫಲ ಬರ್ತಾ ಇಲ್ಲ. ಸಹೋದರ, ಸಹೋದರಿ, ನಿನ್ನ ಜೀವನದಲ್ಲಿ ಏನು ಫಲ ಬರ್ತಾ ಇದೆ ಅದು ಹೇಳು. ನಿನ್ನ ಜೀವನದಲ್ಲಿ ಎಷ್ಟು ಫಲ ಬರ್ತಾ ಇದೆ ಅದನ್ನ ಹೇಳು. ಅದಿಲ್ಲ. ಯಾಕೆ ಗೊತ್ತಾ? ಮುಳ್ಳು ಪೊದೆ. ಈ ಮುಳ್ಳು ಪೊದೆಯನ್ನು ಕಿತ್ತಾಕಬೇಕು. ಯಾರು ಕಿತ್ತಾಕಬೇಕು? ಕಿತ್ತಾಕೋದು ಆಮೇಲೆ ನೋಡೋಣ. ಈ ವಾಕ್ಯ ಓದೋಣ ಫಸ್ಟ್. ಈ ಲೋಕದಲ್ಲಿ ನಾವೆಲ್ಲ ಮನುಷ್ಯರೇನಾ? ಇದು ಆನೆಗಳಿಗೆ ಹೇಳಲಿಲ್ಲ, ಪ್ರಾಣಿಗಳಿಗೆ ಹೇಳಲಿಲ್ಲ, ಎತ್ತುಗಳಿಗೆ ಹೇಳಲಿಲ್ಲ, ಎಮ್ಮೆಗಳಿಗೆ ಹೇಳಲಿಲ್ಲ, ಕೋಣಗಳಿಗೂ ಹೇಳಲಿಲ್ಲ, ಕತ್ತೆಗಳಿಗೂ ಹೇಳಲಿಲ್ಲ, ಮನುಷ್ಯರಿಗೆ ಹೇಳಿದ್ದಾರೆ. ಯಾಕೆ ಅಂದರೆ, ಯಾಕೆ ಹೇಳಿರ್ಬೋದು ಮನುಷ್ಯ ಅಂತ? ನಿಜವಾದ ಒಂದು ಗುರಿ ಇಲ್ಲದೆ ಓಡ್ತಾ ಇರೋ ಏಕೈಕ ಪ್ರಾಣಿ ಮನುಷ್ಯ. ನೀವಿಷ್ಟು ಜನ ಇದ್ದೀರಲ್ಲ, ನಿಮ್ಮ ಮನಸ್ಸಿಗೆ ನೀವೇ ಕೇಳಿ ನೋಡಿ, ನಿಮ್ಮ ಜೀವನದ ಗುರಿ ಏನು ಅಂತ. ಕರೆಕ್ಟಾಗಿ ನಿಮ್ಗೆ ಆನ್ಸರ್ ಇರಲ್ಲ. ಇವತ್ತೇನು ಸ್ವಲ್ಪ ವಾಕ್ಯ ಎಲ್ಲ ಕೇಳಿ 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 ನಿಮ್ಮ ಹೃದಯ ಆ ವಾಕ್ಯದಿಂದ ಒಂದು ಕಠಿಣ ಆಗಿ ಹೋಗಿ ಕುತ್ಕೊಬಿಟ್ಟಿರುತ್ತೆ. ಯೇಸುಗಾಗಿ ಅಂತ ಒಂದು ಮಾತು ಹೇಳ್ಬಿಡ್ತೀರಿ, ಶುಭ ಸಂದೇಶಕ್ಕಾಗಿ, ಯೇಸುವಿಗಾಗಿ. ಅದು ಬಾಯಲ್ಲಿ ಬರುತ್ತೆ ಅಷ್ಟೇ, ಬಿಟ್ಟರೆ ಹಾರ್ಟ್ ಅಂತೂ ದೂರನೇ ಇರುತ್ತೆ. ಬಿಡಿ, ಹಾರ್ಟ್ ಎಲ್ಲೋ ಇರುತ್ತೆ. ಬಾಯಲ್ಲಿ ಮತ್ತು ಯೇಸು ಬಿಟ್ಟರೆ ಬೇರೆ ಏನು ಬರುತ್ತೆ? ಇಷ್ಟೆಲ್ಲ ಯೇಸು ಬಗ್ಗೆ ಕೇಳಿ ಕೇಳಿ ಬಾಯಲ್ಲಿ ಬೇರೆ ಬರೋಕ್ಕಾಗುತ್ತಾ? ಬಂದರೆ ನಮಗೆ ಒಂಥರ ಆಗುತ್ತೆ. ಅದರಿಂದ ಬಾಯಲ್ಲಿ ಯೇಸುಗಾಗಿ ಅಂತ ಹೇಳ್ಬಿಡ್ತೀವಿ, ಬೈ ಮಿಸ್ಟೇಕ್ ಬಂದ್ಬಿಡುತ್ತದು. ಎನಿವೆ ಇರಲಿ, ಆದರೂ ವಾಕ್ಯ ಓದೋಣ. ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ. ಈ ಭೂಲೋಕದಲ್ಲಿ ಮನುಷ್ಯನೇ. ನಾವು ಮನುಷ್ಯರ? ನಿಮಗೆ ನೀವು ಮನುಷ್ಯರು ಅಂತ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆಯಾ? ಅಥವಾ ಬೇರೆಯವ್ರಿಗೆ ಅನಿಸ್ತಾ ಇದೆಯಾ? ಇದು ನಮಗೆ ಅಲ್ವಾ ಇದು? ಹಾಂ. ಈ ಭೂಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ದೊರಕುವ ಲಾಭವಾದರೂ ಏನು? ಅವನಿಗೆ ದೊರಕುವ ಲಾಭವಾದರೂ ಏನು? ಕಳೆದ ವಾರನೋ ಅದಕ್ಕೂ ಹಿಂದಿನ ವಾರನೋ ನಂಜನಗೂಡಿಗೆ ಬಂದಾಗ ನಮ್ಮ ಗ್ಲೆನ್ ತಮ್ಮ ಕ್ರಿಸ್ ಅವ್ರ ಅಂಗಡಿಯಲ್ಲಿ ತುಂಬ ಕಷ್ಟಪಟ್ಟು ಒಂದು ಚೀಟಿ ಇಟ್ಕೊಂಡು ಐಟಮ್ ಎಲ್ಲ ಲಿಸ್ಟ್ ಹಾಕಿ ಒಂದೊಂದೇ ಕಳಿಸ್ಕೊಡ್ತಾ ಇದ್ದ. ಅವನಷ್ಟು ಕಷ್ಟಪಟ್ಟು ಟೆನ್ಷನ್ ಮಾಡಿಕೊಂಡು ಏಕಾಗ್ರತೆಯಿಂದ ಇದೆಲ್ಲ ಮಾಡುವಾಗ ನಾನು ಹೋಗಿ ಬೆನ್ನು ತಟ್ಟಿ ಕೇಳಿದೆ, ಕ್ರಿಸ್ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ನಿಂಗೆ ಏನು ಸಿಗುತ್ತಪ್ಪ ಕೇಳಿದೆ. ಅವನಿಗೆ ಅರ್ಥ ಆಯ್ತು ನಾನು ಏನು ಕೇಳಿದೆ ಅಂತ. ಅವನಿಗೆ ಗೊತ್ತು ಇದೇನೂ ಸಿಗಲ್ಲ ಅಂತ. ಆಮೇಲೆ ನಾನು ಹೇಳಿದೆ, ಇಷ್ಟೆಲ್ಲ ನೀನು ಮಾಡ್ತಾ ಇರೋದು ಒಂದು ಸ್ವಲ್ಪ ದುಡ್ಡು ಸಿಗುತ್ತಂತ ತಾನೇ ಅಂತ. ಕೇಳಿಸ್ಕೊಳ್ಳಿಕ್ಕೂ ಅಸಹ್ಯ, ಹೌದು ಅನ್ಲಿಕ್ಕೂ ಅಸಹ್ಯ. ಬೇರೆ ಏನು ಸಿಗುತ್ತೆ? ನೀವೆಲ್ಲ ಕೆಲ್ಸಕ್ಕೆ ಹೋಗಿ ಬಂದ್ರಲ್ಲ, ನಿಮ್ಗೆ ಏನು ಸಿಗುತ್ತೆ? ಬೆಳಗಿನ ಸಂಜೆ ತನಕ ದುಡಿದ್ರಲ್ವಾ? ಎಷ್ಟು ಜನಕ್ಕೆ ಸಮಾಧಾನ ಸಿಕ್ಕಿದೆ? ಕೈ ಎತ್ತಿ. ನಿಂಗೆ ಸಿಗ್ತಮ್ಮ ಇವತ್ತು? ಬರಬೇಕಾದ್ರೆ ಅಳ್ತಾ ಇದ್ದೆ ಅವಳು. ಯಾಕಮ್ಮ ಅಳ್ತಾ ಇದೆಯಾ ಕೇಳಿದರೆ,
ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಎಲ್ಲ ನನ್ನ ಮೇಲೆ ಏನೇನೋ ಹೇಳಿಬಿಟ್ರು, ಅದಕ್ಕೆ ಬೇಜಾರಾಗಿ ಅಳ್ತಾ ಇದ್ದೆ ಅಂತ. ಸೊ ಇವತ್ತು ಇಡೀ ದಿವಸ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಹೋದವಳಿಗೆ ಸಿಕ್ಕಿದ್ದೇನೋ ಬೇಜಾರು. ಇನ್ನು ನಮಗೇನೇನೋ ಸಿಗುತ್ತೆ ಬಿಡಿ. ಕೆಲವ್ರು ಹೇಳ್ತಾರಲ್ಲ, ನಾವೆಷ್ಟು ದುಡಿದು ಇವತ್ತು ಕಾಯಿಲೆ ಬಂದು ಸಾಯ ಮಟ್ಟದಲ್ಲಿದ್ದೀವಿ ಅಂತ. ಸೊ ದುಡಿದು ನೀನು ಸಂಪಾದನೆ ಮಾಡಿದ್ದೇನು ಕಾಯಿಲೆನ, ದುಡಿದು ಸಂಪಾದನೆ ಮಾಡಿದ್ದು ಬೇಜಾರು. ಸೊ ಈ ಪ್ರಶ್ನೆ ಪ್ರತಿದಿನ ಕ್ರೈಸ್ತ ವಿಶ್ವಾಸಿಗಳಾದ ನಾವು ನಮ್ಮನ್ನೇ ಕೇಳ್ಕೋಬೇಕು. ನೀನು ಯಾವುದಕ್ಕಾಗಿ ಓಡ್ತೀಯಪ್ಪ ಅಂತ. ಬೇರೆಯವ್ರನ್ನ ಕೇಳಿಬಿಡಿ. ಇದು ಪ್ರಬೋಧನೆಗಿರೋದಲ್ಲ, ಸೆಲ್ಫ್ ಪ್ರಬೋಧನೆ ಮಾಡಬೇಕು. ನನಗೆ ನಾನೇ ಪ್ರಬೋಧನೆ ಮಾಡ್ಕೋಬೇಕು. ಬೆಳಗ್ಗೆ ಎದ್ದ ಮೇಲೆ ತುಂಬ ಬ್ಯುಸಿ ಅಂತ ಓಡ್ತಿರಲ್ವಾ, ಪ್ರಾರ್ಥನೆ ಮಾಡಲಿಕ್ಕೆ ಟೈಮೇ ಇಲ್ಲ, ದೇವರ ವಾಕ್ಯ ಓದಲಿಕ್ಕೆ ಟೈಮ್ ಇಲ್ಲ, ಒಂದು ದೇವರ ವಾಕ್ಯ ಒಟ್ಟಾಗಿ ಸೇರಿ ಕುತ್ಕೊಂಡು ಕಲಿಯೋಣ ಸಮಯ ಇಲ್ಲ, ಒಂದು ಧ್ಯಾನ ಕೂಟಕ್ಕೆ ಸಮಯ ಇಲ್ಲ, ದೇವರನ್ನ ಆರಾಧನೆ ಮಾಡೋಣ ಕುಟುಂಬದಲ್ಲಿ ಸಮಯ ಇಲ್ಲ, ಬ್ಯುಸಿ. ಮಕ್ಕಳು ಕೇಳಿದರೆ ಸ್ಟಡೀಸಲ್ಲಿ ಬ್ಯುಸಿ, ಟ್ಯೂಷನಲ್ಲಿ ಬ್ಯುಸಿ, ಗೇಮ್ಸಲ್ಲಿ ಬ್ಯುಸಿ, ಸ್ಪೋರ್ಟ್ಸಲ್ಲಿ ಬ್ಯುಸಿ. ಪೇರೆಂಟ್ಸ್ ನೋಡಿದರೆ ಬಿಸ್ನೆಸ್ಸಲ್ಲಿ ಬ್ಯುಸಿ, ಆ ಕೆಲಸದಲ್ಲಿ ಬ್ಯುಸಿ, ಈ ಕೆಲಸದಲ್ಲಿ ಬ್ಯುಸಿ, ಮನೆ ಕಟ್ಟಿಸೋದ್ರಲ್ಲಿ ಬ್ಯುಸಿ, ಮನೆ ಕೆಡವೋದ್ರಲ್ಲಿ ಬ್ಯುಸಿ, ಕಾರ್ ತಗೊಳ್ಳೋದ್ರಲ್ಲಿ ಬ್ಯುಸಿ, ಪೆಟ್ರೋಲ್ ಹಾಕ್ಸೋದ್ರಲ್ಲಿ ಬ್ಯುಸಿ, ರಿಪೇರಿ ಮಾಡಿಸೋದ್ರಲ್ಲಿ ಬ್ಯುಸಿ. ಎಲ್ಲ ಬ್ಯುಸಿ ಜಾಸ್ತಿ ಆದಾಗ ಈ ಇಂಜಿನ್ ಕೆಟ್ಟೋಗುತ್ತೆ, ಕಾಯಿಲೆ ಬರುತ್ತೆ, ಆಸ್ಪತ್ರೆಗೆ ಹೋಗೋದ್ರಲ್ಲಿ ಬ್ಯುಸಿ, ಮಾತ್ರೆ ತಗೊಳ್ಳೋದ್ರಲ್ಲಿ ಬ್ಯುಸಿ, ಟೆಸ್ಟಿಂಗಲ್ಲಿ ಬ್ಯುಸಿ, ಆಮೇಲೆ ಇನ್ನು ಯಾವ್ಯಾವ್ದ್ರಲ್ಲೂ ಬ್ಯುಸಿ. ಯಾವುದು ಟೈಮ್ ಇಲ್ಲ, ದೇವರ ವಾಕ್ಯಕ್ಕೆ ಮಾತ್ರ ಟೈಮ್ ಇಲ್ಲ. ಇನ್ನು ನಾವು ಜಾಸ್ತಿ ಫೋರ್ಸ್ ಮಾಡಿದ್ರೆ ನಮಗೋಸ್ಕರ ಬರೋ ಥರ ಕೆಲವ್ರು ಬರ್ತಾರೆ. ನಾವು ಬಂದಿಲ್ವ ಅವತ್ತು ಅಂತ. ಯಾರಿಗೋಸ್ಕರ ಬಂದ್ಯಪ್ಪ ನೀನು ಬಂದಿದ್ರಿಂದ ನಮಗೇನು ಸಿಕ್ತು ಅಲ್ವಾ? ಸೊ ಉಪದೇಶಕ ಈ ಪ್ರಶ್ನೆ ಕೇಳುವಾಗ ಇವನು ಒಬ್ಬ ಸಾಮಾನ್ಯ ಮನುಷ್ಯ ಆಗಿ ಕೇಳ್ತಾ ಇಲ್ಲ. ಇವನು ಎಲ್ಲ ಸುಖವನ್ನು ಅನುಭವಿಸಿದ ಮನುಷ್ಯ. ಈ ಲೋಕದಲ್ಲಿ ಒಬ್ಬ ರಾಜ ಇವನು ಕೇಳ್ತಾ ಇರೋನು, ಸೊಲೊಮೋನ್ ಅರಸ ಅಥವಾ ಒಬ್ಬ ರಾಜ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಎ ಕಿಂಗ್ ಈಸ್ ಆಸ್ಕಿಂಗ್ ದಿಸ್ ಕ್ವಶನ್, ನಾಟ್ ಎನ್ ಆರ್ಡಿನರಿ ಪರ್ಸನ್. ಅವನ ಜೀವನದಲ್ಲಿ ಅವನಿಗೆಲ್ಲ ಸುಖ ಇತ್ತು. ಅವನು ಹೇಳ್ತಾನೆ, ನಾನು ಸುಖವನ್ನು ಹುಡುಕಿಕೊಂಡು ಹೋದೆ, ಆದರೆ ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿದ ಹಾಗೆ ಎಲ್ಲ ವ್ಯರ್ಥವಾಗಿ ಹೋಯಿತು, ಏನೂ ಸಿಗಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೆಲ್ಲ ಸುಖ ಹುಡ್ಕೊಂಡು ಓಡ್ತಾ ಇದ್ದೀರೋ ಬೆಳಗ್ಗೆಯಿಂದ ಸಂಜೆ ತನಕ, ನಿಮಗೆ ಲಾಸ್ಟಿಗೆ ಏನು ಸಿಗುತ್ತೆ ಗೊತ್ತಾ? ಎಂಟಿನೆಸ್. ಯಾರೆಲ್ಲ ದುಡ್ಡು ಹುಡುಕ್ತಾ ಇದ್ದೀರಲ್ವಾ, ನಿಮಗೆ ದುಡ್ಡು ಸಿಗುತ್ತೆ. ಫೈನಲಿ ಯು ವಿಲ್ ಬಿ ಎಂಟಿ ಇನ್ ಯುವರ್ ಹಾರ್ಟ್. ಯು ಮೇ ಹ್ಯಾವ್ ಪ್ಲೆಂಟಿ ಇನ್ ಯುವರ್ ಬ್ಯಾಂಕ್ ಅಕೌಂಟ್, but in your heart account nothing, empty. What is the use having plenty in your account, having nothing in your heart? What kind of life is that? What a useless life you led. ಎಂಥ ಒಂದು ವೇಸ್ಟ್ ಜೀವನ ಅಲ್ವಾ? ನಾನು ಹೇಳ್ತಾ ಇಲ್ಲ, ಈ ಪ್ಲೆಂಟಿ ಇದ್ದವನು ಹೇಳ್ತಾ ಇದ್ದಿದ್ದು. ಮುಂದಿನ ಅಧ್ಯಾಯ ಓದ್ಬೇಕು ನೀವು, ಈಗ ಬೇಡ, 1-2ನೇ ಅಧ್ಯಾಯ ಮನೆಗೆ ಹೋಗಿ ಓದಿ ನೋಡಿ. ಅವನು ಹೇಳ್ತಾನೆ, ನನಗೆಲ್ಲ ಇತ್ತು, ಅನೇಕ ಪತ್ನಿಯರಿದ್ದರು, ಉಪಪತ್ನಿಯರಿದ್ದರು, ಒಳ್ಳೆ ತೋಟ ಇತ್ತು, ಒಳ್ಳೆ ಅರಮನೆ ಇತ್ತು, ಸವಲತ್ತುಗಳಿದ್ರು, ಸೇವಕರಿದ್ದರು, ಎಲ್ಲ ಇತ್ತು, ಬಟ್ಟೆ ಇತ್ತು, ಊಟ ಇತ್ತು, ಕಣ್ಣಿಗೇನೆಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆಯೋ ಎಲ್ಲವನ್ನು ನಾನು ಕೊಂಡ್ಕೊಳ್ತಾ ಇದ್ದೆ, ನನ್ನ ಸ್ವಂತವಾಗಿಸ್ಕೊಳ್ತಾ ಇದ್ದೆ. ಶರೀರಕ್ಕೆ ಎಷ್ಟು ಸುಖ ಕೊಡಲಿಕ್ಕಾಗುತ್ತೋ ಅಷ್ಟು ಸುಖ ನಾನು ಕೊಟ್ಟೆ, ನನಗೇನು ಕೊರತೆ ಇರಲಿಲ್ಲ. ಆದರೂ ಕೂಡ ನನಗೊಂದು ಅರ್ಥ ಆಯಿತು, ಎಲ್ಲ ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿದ ಹಾಗೆ ಎಲ್ಲ ವ್ಯರ್ಥ 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 ಅನ್ನೋದು ನನಗೆ ಅರ್ಥ ಆಯಿತು. ಆದರೂ ನಾವು ಓಡ್ತೀವಿ. ಅದಕ್ಕೆ ನಾನು ಹೇಳಿದ್ದು, ಈ ವಾಕ್ಯವನ್ನು ಸಾಧ್ಯವಾದರೆ ಪ್ರತಿದಿನ ಓದ್ತಾ ಹೋಗಿ, ಕೆಲಸಕ್ಕೆ ಬ್ಯುಸಿಯಾಗಿ ಓಡುವಾಗ ಈ ವಾಕ್ಯನ ಓದ್ಬಿಟ್ಟು ಹೋಗಿ, ಶಾಲೆಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ ಈ ವಾಕ್ಯನ ಓದ್ಬಿಟ್ಟು ಹೋಗಿ. ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೋಗುವಾಗ ಈ ವಾಕ್ಯನ ಓದ್ಬಿಟ್ಟು ಹೋಗಿ. ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನನ್ನ ಲೈಫಲ್ಲಿ, ಇದರಿಂದ ದೊಡ್ಡ ಲಾಭ ಇದೆ ಅಂತ ನೀವು ಹೇಳಿ ಹೋಗುವಾಗ ಈ ವಾಕ್ಯವನ್ನು ಓದಿ ಹೋಗಿ. ಇನ್ನೊಂದ್ಸರಿ ಓದಿ ನೋಡೋಣ. ಯಾವ ವಾಕ್ಯ? ಈ ಲೋಕದಲ್ಲಿ
ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ದೊರಕುವ ಲಾಭವಾದರೂ ಏನು? ಕ್ವೆಶ್ಚನ್. ನಾವು ಓಡ್ತಾ ಇರೋದು ಯಾವುದಕ್ಕೋಸ್ಕರ? ಸುಖ. ನೀವೇ ಹೇಳಿ, ಸುಖಕ್ಕೋಸ್ಕರ ಓಡ್ತಿರಲ್ವಾ? ಸುಖವಾಗಿದ್ದೀರಾ? ಹಾಗಾದ್ರೆ ನೀವು ಮಾಡ್ತಾ ಇರೋದು ಒಂಥರ ಫೂಲಿಶ್ನೆಸ್ ಅಂತ ಅನ್ನಿಸ್ತಾ ಇಲ್ವಾ? ಮೂರ್ಖರಾಗಿ ಬದುಕ್ತಿದ್ದೀರಿ ಅಂತ ಅನ್ನಿಸ್ತಾ ಇಲ್ವಾ? ಆದರೂ ನಮ್ಮ ಮೂರ್ಖತನ ಬಿಡ್ಲಿಕ್ಕೆ ತಯಾರಿದೀವ? ನಾವು ಮೂರ್ಖತನದಲ್ಲಿ ಬದುಕೋದಲ್ಲದೆ ಜೊತೆಗಿರುವವ್ರನ್ನೂ ಮೂರ್ಖರನ್ನಾಗಿ ಮಾಡಲ್ವಾ? ನಾನು ಓಡ್ತಾ ಇದ್ದೀನಿ, ನೀನು ಓಡೋದು ಹೇಳೋದಿಲ್ವಾ? ಹೇಳಲ್ವಾ? ಅಪ್ಪ ಅಮ್ಮ ಮೂರ್ಖತನದ ಓಡ್ತಾ ಇರ್ತಾರೆ, ಮಕ್ಕಳಿಗೂ ಹೇಳ್ತಾರೆ ನಾವು ಓಡ್ತಾ ಇದ್ದೀವಿ, ನೀವು ಓಡು. ಅಂದರೆ ನಾವು ಮಣ್ಣು ತಿಂತಾ ಇದ್ದೀವಿ, ನೀನು ತಿನ್ನು. ಆಮೇಲೆ ಅಪ್ಪ ಅಮ್ಮನಿಗೂ ಸಮಾಧಾನ ಇಲ್ಲ, ಮಕ್ಕಳು ಹೇಳ್ತಾರೆ ನಮಗೂ ಸಮಾಧಾನ ಇಲ್ಲ. ಕರೆಕ್ಟಾ? ಮಕ್ಕಳಿಗೆ ಅಪ್ಪ ಅಮ್ಮ ಕೇಳ್ತಾರೆ, ಯಾಕೆ ಬೆಳಿಗ್ಗೆಯಿಂದ ಸಂಜೆ ತನಕ ಫೋನ್ ಇಟ್ಕೊಂಡಿದೀಯಾ? ಏನು ಸಿಗುತ್ತೆ ಇದರಲ್ಲಿ? ನೀವು ಬೆಳಗಿಂದ ಸಂಜೆ ತನಕ ನನಗೆ ಓಡಿಸಿದ್ರಿ, ಶಾಲೆಗೆ ಹೋಗು ಕಾಲೇಜಿಗೆ ಹೋಗು ಅಂತ. ನಾನು ಓಡಿ ಬಂದಾಗ ಸಮಾಧಾನ ಇಲ್ಲ, ಅದಕ್ಕೆ ಫೋನ್ ಹಿಡ್ಕೊಂಡಿದ್ದೀನಿ. ಫೋನ್ ಹಿಡ್ಕೊಂಡು ಅದರಲ್ಲಿ ನೋಡ್ತಾ ಇದ್ದೀನಿ. ಸಿಗುತ್ತಾ ಸಮಾಧಾನ? ಅದರಲ್ಲೂ ಕೂಡ ಸಮಾಧಾನ ಸಿಗಲ್ಲ. ಫೋನಲ್ಲೂ ಸಿಗೋದಿಲ್ಲ, ಯಾವುದ್ರಲ್ಲೂ ಸಿಗೋದಿಲ್ಲ, ಯಾವ ಅಡಿಕ್ಷನಲ್ಲೂ ಸಿಗೋದಿಲ್ಲ, ಯಾವ ಡ್ರಗ್ಸಲ್ಲೂ ಸಿಗೋದಿಲ್ಲ, ಯಾವ ಸಿನಿಮಾದಲ್ಲೂ ಸಿಗೋದಿಲ್ಲ, ಹೊಸ ಬಟ್ಟೆಯಲ್ಲೂ ಸಿಗೋದಿಲ್ಲ. ನೋಡಿ, ಈಗ ನಾನು ಹೇಳುವಾಗ ನಿಮಗೆ ನನ್ನ ಮೇಲೆ ಕೋಪ ಬರ್ಬೋದು, ಬೇಜಾರಾಗ್ಬೋದು. ಅದು ನಿಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು, ಅದು ನಿಮಗೆ ಬಿಟ್ಟಿದ್ದು. ಆದರೆ ಸತ್ಯ ಹೇಳಬೇಕಾಗಿರೋದು ನನಗೆ ಬಿಟ್ಟಿದ್ದು. ಈ ಸತ್ಯ ನಿಮಗೆ ಅರ್ಥ ಆದರೆ ನೀವು ಭಾಗ್ಯವಂತರು. ಯು ಆರ್ ಬ್ಲೆಸ್ಡ್ ಓನ್ಲಿ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್. ಇದು ನಿಮ್ಗೆ ಅರ್ಥ ಆದರೆ ನೀವು ಭಾಗ್ಯವಂತರು. ಇಲ್ಲದೇ ಇದ್ದರೆ ನೀವು ನಿಜವಾಗಲೂ ನಿರ್ಭಾಗ್ಯರೇ. ಕ್ರೈಸ್ತರಾಗಿರ್ಬೋದು, ಚೆನ್ನಾಗಿ ಪ್ರಾರ್ಥನೆ ಮಾಡ್ಬೋದು, ಬೈಬಲ್ ವಚನಗಳೆಲ್ಲ ಗೊತ್ತಿರ್ಬೋದು, ಬೋಧನೆ ಮಾಡ್ಬೋದು, ಹಾಡ್ಬೋದು, ಸ್ತುತಿ ಮಾಡ್ಬೋದು, ಪ್ರೇಯರ್ ಗ್ರೂಪಲ್ಲೆಲ್ಲ ಇರ್ಬೋದು. ಬಟ್ ಸ್ಟಿಲ್ ಪಿಟಿ ಆನ್ ಯು. ಯಾಕೆ ಗೊತ್ತಾ? ಯಾಕೆ ಅಂದರೆ ದೇವರು ನಮಗಾಗಿ ಇಟ್ಟಿರ್ತಕ್ಕಂತಹ ಒಂದು ಸುಖ ಇದೆಯಲ್ವಾ, ನಮ್ಮ ಏನು ಪ್ರಯತ್ನವಿಲ್ಲದೆ ನಮಗೊಂದು ಸುಖ ದೇವರು ಇಟ್ಟಿದ್ದಾರೆ. ಶಾಶ್ವತವಾದ ಒಂದು ಸುಖ ಇಟ್ಟಿದ್ದಾರೆ. ಆ ಸುಖಕ್ಕಾಗಿ ಓಡದೇನೆ ನಶಿಸಿ ಹೋಗುವ, ಈ ಗತಿಸಿ ಹೋಗುವ, ಈಗ ಕಾಣಿಸಿಕೊಂಡು ಆಮೇಲೆ ಇಲ್ಲದೆ ಹೋಗುವ ಹೊಗೆಯಂತಿರುವ ವಂಚನೆಯ ಒಂದು ಸುಖದ ಹಿಂದೆ ನೀನು ಓಡ್ತಾ ಇದೆಯಲ್ವಾ, ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ. ಅದು ನೆನೆಸ್ಕೊಂಡಾಗ ಎಂಥ ಒಂದು ಮೂರ್ಖತನದ ಜೀವನ ಜೀವಿಸ್ತಾ ಇದೆಯಾ ಅಂತ ಅನಿಸುತ್ತೆ. ದಟ್ ಈಸ್ ಫೂಲಿಶ್ನೆಸ್. ಅದು ಮೂರ್ಖತನದ ಜೀವನ. ಅದಕ್ಕೆ ಪೌಲ ತಿಮೋತಿಗೆ ಹೇಳ್ತಾರೆ, ಏನು ಹೇಳ್ತಾರೆ? 1 ತಿಮೋತಿ 6:6 ಹೇಳ್ತಾರೆ, ನಿನಗೇನಿದೆಯೋ ಅದರಲ್ಲಿ ತೃಪ್ತನಾಗಿರು, ನಿನ್ನ ಭಕ್ತಿಯಲ್ಲಿ ಶ್ರೀಮಂತನಾಗು. ಇರೋದ್ರಲ್ಲಿ ನೀನು ತೃಪ್ತನಾಗಿದ್ದರೆ ನೀನು ಭಕ್ತಿಯಲ್ಲಿ ಶ್ರೀಮಂತನಾಗ್ತೀಯಾ, ಅದು ನಿನಗೆ ತೃಪ್ತಿ ಕೊಡುತ್ತೆ. ದ್ಯಾಟ್ ವಿಲ್ ಗಿವ್ ಯು ದ ಸ್ಯಾಟಿಸ್ಫ್ಯಾಕ್ಷನ್. ನಿನಗೇನಿದೆಯೋ ಅದ್ರಲ್ಲಿ ತೃಪ್ತನಾಗಿರು. ಹುಡ್ಕೊಂಡು ಓಡಬೇಡ. ಇನ್ನೂ ಬೇಕು, ಇನ್ನೂ ಹೆಚ್ಚು ಸುಖ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗಬೇಡ. ಇನ್ನೂ ಹೆಚ್ಚು ಹಣಕ್ಕೋಸ್ಕರ ಓಡಬೇಡ. ನೀನು ಎಷ್ಟು ಓಡಿದ್ರು ಅಷ್ಟೇ, ಎಷ್ಟು ಓಡಿದ್ರು ಅಷ್ಟೇ. ಒಂದು ಬಾಳೆಗೊನೆ ನೋಡಿದ್ದೀರಾ? ಬಾಳೆಹಣ್ಣಿನ ಬಾಳೆಗೊನೆ. ಆ ಬಾಳೆಗೊನೆಯಲ್ಲಿ ಕೆಲವು ಟೈಮ್ ನಮ್ಗೆ ಅನಿಸುತ್ತೆ ಕೆಳಗಡೆ ಬಾಳೆಹಣ್ಣು ತುಂಬ ಟೇಸ್ಟ್ ಇದೆ ಅಂತ, ತಿನ್ನಿ. ಆವಾಗೊಬ್ಬ ಹೇಳ್ತಾನೆ ಇಲ್ಲ ಮದ್ಯದ ಚೆನ್ನಾಗಿದೆ ಅಂತ. ಆ ಬಾಳೆಗೊನೆಯಲ್ಲಿರೋ ಮದ್ಯದ ಬಾಳೆಹಣ್ಣು ಕಿತ್ಕೊಂಡು ತಿನ್ನಿ. ಇನ್ನೊಬ್ಬ ಹೇಳ್ತಾನೆ ಇಲ್ಲ ಮೇಲ್ಗಡೆ ಇದೆಯಲ್ಲ ಅದು ಮಾತ್ರ ಚೆನ್ನಾಗಿರೋದು ಅಂತ, ಅದು ರುಚಿ ಬೇರೆ ಅಂತ, ಅದನ್ನು ಕಿತ್ಕೊಂಡು ತಿನ್ನಿ. ಈ ಕೆಳಗಡೆ ಕಿತ್ಕೊಂಡು ತಿಂದಾಗಲೂ, ಮದ್ಯ ತಿಂದಾಗಲೂ, ಮೇಲೆ ತಿಂದಾಗಲೂ ರುಚಿ ಏನು ವ್ಯತ್ಯಾಸ ಇದೆಯಾ? ಒಂದೇ ಟೈಮಿಗೆಲ್ಲ ಹಣ್ಣಾಯಿತು. ಸೇಮ್ ಬಾಳೆಗೊನೆ, ಒಂದೇ ಬಾಳೆಗೊನೆ. ನೀನು ಕೆಳಗಿದ್ದಿದ್ದು ತಿಂದೆ, ಮದ್ಯದ ತಿಂದೆ, ಮೇಲಿನ ತಿಂದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಹಾಗೇ ಈ ಪ್ರಪಂಚ ಒಂದು ಬಾಳೆಗೊನೆ ಥರ. ಈ ಪ್ರಪಂಚ ಇದೆಯಲ್ವಾ, ಒಂದು ಬಾಳೆಗೊನೆ.
ಬಾಳೆಹಣ್ಣಿನ ಗೊನೆ ನೋಡಿದ್ರೆ ಬಾಳೆಗೊನೆ ಅದರಲ್ಲಿ ಒಬ್ಬ ಹೇಳ್ತಾನೆ ಇದು ಮಾಡಿದರೆ ನೀನು ಸುಖವಾಗಿರ್ಬೋದು ಅಂತ, ಇಲ್ಲೆಲ್ಲೋ ಹಣ್ಣು ಕಿತ್ಕೊಂಡ. ಇನ್ನೊಬ್ಬ ಹೇಳ್ತಾನೆ ಅದು ಸರಿ ಇಲ್ಲ, ಇದು ಮಾಡಿದರೆ ನಿನಗೆ ಸುಖವಾಗಿರ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಈ SSLC ಆದಮೇಲೆ ಪೇರೆಂಟ್ಸು ಟೀಚರ್ಸು ಎಲ್ಲ ಸೇರಿ ಮಕ್ಕಳಿಗೆ ಟಾರ್ಚರ್ ಕೊಡ್ತಾರೆ. ಏನಂತ? ನೀನು PUC ತಗೋಬೇಕು ಅಂತ. PUCಲಿ ಒಬ್ಬರು ಹೇಳ್ತಾರೆ ಕಾಮರ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ, ಇನ್ನೊಬ್ರು ಹೇಳ್ತಾರೆ ಇಲ್ಲ ಸೈನ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ, ಇನ್ನೊಬ್ರು ಹೇಳ್ತಾರೆ ಇಲ್ಲ ಆರ್ಟ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ, ಇನ್ನೊಬ್ರು ಹೇಳ್ತಾರೆ ಇದು ಯಾವುದು ಚೆನ್ನಾಗಿಲ್ಲ ITI ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ, ಇನ್ನೊಬ್ರು ಹೇಳ್ತಾರೆ ಅದು ಯಾವುದು ಬೇಡ ಈಗಿನ ಟ್ರೆಂಡ್ಗೆ ಬಿಸ್ನೆಸ್ ಕೈ ಹಾಕ್ಬೇಕು, ಇಳಿದ್ಬಿಡ್ಬೇಕು ಅಂತ, ಇನ್ನೊಬ್ರು ಹೇಳ್ತಾರೆ ಇದು ಯಾವುದು ಬೇಡ ಆನ್ಲೈನಲ್ಲೇ ಕಲ್ತ್ಬಿಟ್ಟು ಆನ್ಲೈನ್ ಟ್ರೇಡಿಂಗ್ ಇದೆಯಲ್ಲ ಅದು ಶುರು ಮಾಡಿಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ. ಆದರೆ ಇದೆಲ್ಲ ಏನು ಗೊತ್ತಾ, ಒಂದೇ ಬಾಳೆಗೊನೆಯಲ್ಲಿ ಒಬ್ಬ ಹೇಳ್ತಾನೆ ಇಲ್ಲಿ ಕಿತ್ಕೊ ಅಂತ, ಇನ್ನೊಬ್ಬ ಹೇಳ್ತಾನೆ ಅಲ್ಲಿರೋದು ಕಿತ್ಕೊ ಅಂತ, ಇನ್ನೊಬ್ಬ ಹೇಳ್ತಾನೆ ಮೇಲಿರೋದು ಕಿತ್ಕೊ ಅಂತ, ಇನ್ನೊಬ್ಬ ಹೇಳ್ತಾನೆ ಆ ಸೈಡಲ್ಲಿರೋದು ಕಿತ್ಕೊ ಅಂತ. ನೀನು ಎಲ್ಲಿ ಕಿತ್ಕೊಂಡ್ರು ಒಂದೇ ರುಚಿ. ಮೂರ್ಖರು ಬುದ್ಧಿವಂತರು. ಇನ್ನೊಂದು ಮೂರ್ಖತನ, ಇದೆಲ್ಲ ನಮ್ಮ ಮೂರ್ಖತನದ ಕಥೆಗಳು ನಾನು ಹೇಳ್ತಾ ಇರೋದು. ಒಬ್ಬ ಹೇಳ್ತಾನೆ ಆಸ್ಟ್ರೇಲಿಯಾಗೆ ಹೋಗಬೇಕು, ಅಲ್ಲಿದ್ದರೆ ಲೈಫ್ ಸೆಟ್ಲ್ ಆಗುತ್ತೆ, ಚೆನ್ನಾಗಿರುತ್ತೆ ಲೈಫು ಅಂತ. ಇನ್ನೊಬ್ಬ ಹೇಳ್ತಾನೆ ಕೆನಡಾ ಹೋದರೆ ಇನ್ನೂ ಚೆನ್ನಾಗಿರುತ್ತೆ, ಅಲ್ಲಿನ ಸಿಟಿಸನ್ಶಿಪ್ಪೇ ಬೇರೆ ಅಂತ. ಇನ್ನೊಬ್ಬ ಹೇಳ್ತಾನೆ ಇಸ್ರಾಯೇಲ್ಗೆ ಹೋಗಬೇಕು ಅಂತ, ಇನ್ನೊಬ್ಬ ಹೇಳ್ತಾನೆ ಯುರೋಪಿಗೆ ಇನ್ನೇನು ಬೇರೆ ಎಲ್ಲ ಹೋಗಬೇಕು ಅಂತ, ಇನ್ನೊಬ್ಬ ಹೇಳ್ತಾನೆ ಇಲ್ಲ ಇಂಡಿಯಾದಲ್ಲೇ ಪರವಾಗಿಲ್ಲ ಅಂತ. ಟೋಟಲ್ ಎಲ್ಲಿ ಹೋದನು ನೆಮ್ಮದಿಯಾಗಿ ಬದುಕ್ತಾನೆ? ಇದು ಅಷ್ಟೇ, ಒಂದು ಬಾಳೆಗೊನೆಯಲ್ಲಿ ಅಲ್ಲೆಲ್ಲೋ ಮೂಲೆಯಲ್ಲಿ ಒಂದು ಹಣ್ಣು ಕಿತ್ತೆ, ಇನ್ನೊಬ್ಬ ಹೇಳ್ತಾನೆ ಅಲ್ಲಿ ಕಿತ್ಕೋ, ಇನ್ನೊಬ್ಬ ಇಲ್ಲಿ ಕಿತ್ಕೋ ಅಂತ ಹೇಳ್ತಾನೆ. ನೀನು ಎಲ್ಲಿ ಕಿತ್ತರು ಅದಕ್ಕೆ ಒಂದೇ ರುಚಿನೇ ಇರೋದು. ನೀವು ಯಾವುದೇ ತಗೊಳ್ಳಿ ಪ್ರಪಂಚದಲ್ಲಿ, ಇವಳನ್ನ ಮದುವೆ ಆದಮೇಲೆ ಇನ್ನೊಬ್ಬ ಒಂದು ಹೇಳ್ತಾನೆ ಇವಳನ್ನ ಬಿಟ್ಟು ಅವಳನ್ನ ಮದುವೆ ಆಗು ಅಂತ. ಅವಳನ್ನ ಮದುವೆ ಆದರೂ ಅಷ್ಟೇ, ಅದಕ್ಕೆ ಈ ವ್ಯಭಿಚಾರಕ್ಕೆ ಬೀಳೋದು ಕೆಲವರು. ಇವಳನ್ನ ಮದುವೆ ಆಗಿರ್ತೇನೆ, ಸ್ವಲ್ಪ ದಿವಸ ಆದಮೇಲೆ ಸೈತಾನ ಆಲೋಚನೆ ಕೊಡ್ತಾನೆ, ಇವಳಕ್ಕಿಂತ ಅವಳಲ್ಲಿ ಸುಖ ಜಾಸ್ತಿ ಇದೆ ಅಂತ ಹೇಳ್ತಾನೆ. ಹಾಗೇನು ಮಾಡಿ ಹೌದಲ್ಲ ಅಂತ ಹೇಳ್ಬಿಟ್ಟು ಅವಳು ಸಹವಾಸಕ್ಕೆ ಹೋಗ್ತಾನೆ. ಎಲ್ಲ ಬಾಳೆಹಣ್ಣಿನ ರುಚಿನೂ ಒಂದೇ ಅಲ್ವಾ? ಎಲ್ಲ ಅಷ್ಟೇ. ಲಾಸ್ಟಿಗೆ ಇವನು ಮನೋರೋಗಿ ಆಗ್ತಾನೆ, ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾನೆ. ಅಷ್ಟೊತ್ತಿಗೆ ಹೆಂಡತಿ ಇನ್ನೊಬ್ಬನ ಜೊತೆಗೆ ಹೋಗಿರ್ತಾಳೆ, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ, ಇಲ್ಲ ಸ್ವಲ್ಪ ದೇವರಲ್ಲಿ ವಿಶ್ವಾಸ ಇರೋಳಾದರೆ ದೇವ್ರನ್ನ ಆಶ್ರಯಿಸಿ ಪ್ರಾರ್ಥಿಸ್ತಾಳೆ ಗಂಡಂಗೋಸ್ಕರ. ಈ ಪ್ರಪಂಚದ ಸುಖ ಇಷ್ಟೇ. ಕೆಲವರು ಹೇಳ್ತಾರೆ ಈ ಬಿಸ್ನೆಸ್ ಮಾಡು, ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಹೋಟ್ಲ್ ಬಿಸ್ನೆಸ್ ಮಾಡು, ಇನ್ನೊಬ್ಬ ಹೇಳ್ತಾನೆ ಬಟ್ಟೆ ಬಿಸ್ನೆಸ್ ಮಾಡು, ಇನ್ನೊಬ್ಬ ಹೇಳ್ತಾನೆ ಚಿನ್ನದ ಬಿಸ್ನೆಸ್ ಮಾಡು. ಚಿನ್ನದ ಬಿಸ್ನೆಸ್ ಮಾಡೋನಿಗೆ ಏನು ಸಿಗುತ್ತೆ? ದುಡ್ಡು. ಬಟ್ಟೆ ಬಿಸ್ನೆಸ್ ಮಾಡೋನಿಗೆ ಏನು ಸಿಗುತ್ತೆ? ಪಾತ್ರೆ ಬಿಸ್ನೆಸ್ ಮಾಡೋರಿಗೆ ಏನು ಸಿಗುತ್ತೆ ರಿಚರ್ಡ್ ಅಣ್ಣ? ದುಡ್ಡು. ತರಕಾರಿ ಬಿಸ್ನೆಸ್ ಮಾಡೋರಿಗೆ ಏನು ಸಿಗುತ್ತೆ? ದುಡ್ಡೇ ಸಿಗುತ್ತೆ. ಜೋಸಫಣ್ಣ ನಿಮ್ಮ ಬಿಸ್ನೆಸ್ಗೆ ಏನು ಸಿಗುತ್ತೆ? ದುಡ್ಡೇ ಸಿಗುತ್ತೆ. ಇನ್ನೊಬ್ರು ಹೇಳ್ತಾರೆ ಟ್ರಾವೆಲಿಂಗ್ ಮಾಡು, ಟ್ರಾವೆಲ್ ಬಿಸ್ನೆಸ್ ಮಾಡು ಅಂತ. ಲೊಕೇಶನ್ ಇದ್ದಾರೆ, ಏನು ಸಿಗುತ್ತೆ? ದುಡ್ಡೇ ಸಿಗುತ್ತೆ. ನೀವು ಯಾವ ಬಿಸ್ನೆಸ್ ಮಾಡಿದ್ರು ನಿಮಗೆ ಈಗ ಇನ್ನು ಕೆಲವರು ಇದ್ದಾರೆ, ಈಗ ಕರಿಸ್ಮ್ಯಾಟಿಕಲ್ ಪ್ರೇಯರ್ ಬಿಸ್ನೆಸ್ ಮಾಡು, ಅಲ್ಲೇನು ಸಿಗುತ್ತೆ? ಎಲ್ಲ ಬಿಸ್ನೆಸ್ಸಲ್ಲೂ ದುಡ್ಡೇ ಸಿಗೋದು. ಆದರೆ ಹೆಚ್ಚು ಜನರನ್ನ ಬೇಗ ಮೋಸ ಮಾಡಿ ತಗೊಳ್ಳುವಂಥದ್ದು ಒಂದು ಕರಿಸ್ಮ್ಯಾಟಿಕ್ ಪ್ರಪಂಚ ಇದೆ ಇವತ್ತು. ಕ್ರೈಸ್ತ ಸಭೆ, ಪ್ರೇಯರ್ ಗ್ರೂಪು, ರಿಟ್ರೀಟ್ ಸೆಂಟ್ರ್, ಎಲ್ಲದೂ ಅಲ್ಲ, ಎಲ್ಲ ರಿಟ್ರೀಟ್ ಸೆಂಟ್ರು, ಎಲ್ಲ ಪ್ರೇಯರ್ ಗ್ರೂಪ್, ಎಲ್ಲ ಸಭೆ ಎಲ್ಲ ಹೇಳ್ತಾ ಇರೋದು ಮೆಜಾರಿಟಿ ಇವತ್ತು ನಡೀತಾ ಇರೋದು. ದೇವರ ಹೆಸರು ಹೇಳ್ಬಿಟ್ಟು ಜನಕ್ಕೆ ಭಯಪಡಿಸ್ಬಿಟ್ಟು ದೆವ್ವ ಇದೆ ಅಂತ ಹೇಳ್ಬಿಟ್ರೆ ವಸೂಲಿ ಮಾಡಿಬಿಡ್ಬೋದು. ಸೊ ಆ ರೀತಿ ಇದು ಅಷ್ಟೇ. ಒಂದು ಬಾಳೆಕೊನೆಯಲ್ಲಿ ಅಲ್ಲಿ ಹಣ್ಣು ಕೀಳು, ಇಲ್ಲಿ ಕೀಳು, ಅದು ಕೀಳು, ಅದು ಚೆನ್ನಾಗಿರುತ್ತೆ. ಮೇಲಿಂದ ಕೀಳು, ಅದು ಚೆನ್ನಾಗಿರುತ್ತೆ. ಕೆಳಗಿಂದ ಕೆಳಗೆ ಕೈ ಹಾಕಿ ಕಷ್ಟಪಟ್ಟು ತೆಗಿತ್ಬೇಕು, ಅದು ಚೆನ್ನಾಗಿರುತ್ತೆ. ಎಲ್ಲಿ ಕಿತ್ತರೂ ಸಿಗೋದು ಅಷ್ಟೇ, ದುಡ್ಡೇ ಸಿಗೋದು, ಬೇರೆ ಏನು ಸಿಗಲ್ಲ. ನೀವು ಯೋಚನೆ ಮಾಡಿ, ಬುದ್ಧಿ ಇದೆಯಾ ನಿಮಗೆ? ಇಷ್ಟೆಲ್ಲ ಟೆನ್ಷನ್ ಮಾಡಿಕೊಂಡು ಈ ಲೋಕಲ್ ಬದುಕಬೇಕಾ? ಮೈಗ್ರೇನ್, BP ಹೆಚ್ಚು ಕಡಿಮೆ, ಶುಗರ್ ಅಪ್ಪು ಡೌನು,
ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಸರಿ ನೀರು ಕುಡಿಯೋಕ್ಕಾಗಲ್ಲ. ಯಾಕಪ್ಪ ಕಿಡ್ನಿ ಸ್ಟೋನ್ ಆಯಿತು, ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿಬಿಟ್ಟು ಕಿಡ್ನಿ ಸ್ಟೋನ್ ಆಯಿತು, ನೀರು ಕುಡಿಲಿಕ್ಕೆ ಟೈಮ್ ಸಿಕ್ಕಿಲ್ಲ ಅಲ್ವಾ? ಒಬ್ಬೊಬ್ಬರು ಒಂದೊಂದು ಕಥೆ ಹೇಳ್ತಾರೆ. ಫಾಸ್ಟ್ ಫುಡ್ ತಿಂದು 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 ಕ್ಯಾನ್ಸರ್ ಬಂದ್ಬಿಡ್ತು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದ್ಬಿಡ್ತು, ಇನ್ನೂ ಏನೇನೋ ಬಂತೆ. ಅಲ್ಲ, ನಮ್ಮದೇ ಸ್ಟೋರಿ ಹೇಳ್ಬೇಕಲ್ಲ, ಇನ್ನೂ ಪಾಪ ಅಲ್ಲಿ ರಸ್ತೆ ಮೇಲೆ ಇದ್ದ ಸ್ಟೋರಿ ಹೇಳಿ ಏನು ಪ್ರೈಸ್? ಇದು ನಮ್ಮ ಸ್ಟೋರಿ, ನಮ್ಮ ಕತೆ. ದೇವ್ರು ಕೇಳೋ ಪ್ರಶ್ನೆ ಇಷ್ಟೇ, ಎಲ್ಲೋ ಮನುಷ್ಯ ನೀನು ಪಡುವ ಈ ಪ್ರಯಾಸದಿಂದ ನಿನಗೆ ಸಿಗುವ ಲಾಭ ಏನು? ಲಾಭ ಏನು? ಲಾಭ ಏನು ಅಂತ ಹೇಳಿ ನೀವು ಹೇಳಿ. ಉಪದೇಶಕ ಹೇಳ್ಬಿಟ್ಟ ಅವನು ಲಾಭ ಏನು ಗೊತ್ತಾ? 1ನೇ ವಾಕ್ಯದಲ್ಲಿ ಹೇಳ್ತಾನಲ್ವಾ, ಅದ್ರ ಮೇಲಿರೋ ವಾಕ್ಯ ಏನು ಹೇಳುತ್ತೆ? ಉಪದೇಶಕ ಹೇಳುವುದನ್ನು ಕೇಳಿ ವ್ಯರ್ಥಗಳಲ್ಲಿ ಬರೀ ವ್ಯರ್ಥ ಅಲ್ಲ, ವ್ಯರ್ಥಗಳೇನಾದ್ರೂ ಇದ್ರು ಅದರಲ್ಲಿ ವ್ಯರ್ಥ ಅಂತೆ. ವ್ಯಾನಿಟಿ ಆಫ್ ವ್ಯಾನಿಟೀಸ್. ವ್ಯರ್ಥಗಳಲ್ಲಿ 100 ವ್ಯರ್ಥ ಆದ್ರೆ ವ್ಯರ್ಥದಲ್ಲಿ ವ್ಯರ್ಥ. ವ್ಯರ್ಥವೇ ವ್ಯರ್ಥ, ಎಲ್ಲವೂ ವ್ಯರ್ಥ. ಎಲ್ಲವೂ ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿ ಹೋದ ಹಾಗೆ, ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿದ ಹಾಗೆ ಎಲ್ಲವೂ ವ್ಯರ್ಥ. ಇದು ನಿಮಗೆ ಅರ್ಥ ಆದರೆ ನೀವು ಈ ಓಟಕ್ಕೆಲ್ಲ ಗುಡ್ ಬೈ ಹೇಳಿ ನಿಮ್ಮ ಓಟದ ಬ್ಯಾಗ್ನೆಲ್ಲ ಸೈಡಿಗೆ ಇಟ್ಟುಬಿಟ್ಟು ನೀವು ಇನ್ನು ಮುಂದೆ ನಾನು ಓಡೋದಾದರೆ ಯೇಸುವಿಗಾಗಿ ಓಡಬೇಕು, ದೇವರಿಗಾಗಿ ಓಡಬೇಕು. ಹಾಗೆ ಓಡಿದ್ರೇ ಮರ್ಯಾದೆ. ಇಲ್ಲ ಅಂದರೆ ನನ್ನ ಜೀವನಕ್ಕೂ ಪ್ರಾಣಿಗಳ ಜೀವನಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ನಮ್ಗೆ ಅರ್ಥ ಆಗಬೇಕು. ಅವನಿಗೆ ಅರ್ಥ ಆಯಿತು, ಬಟ್ ಅವನಿಗೆ ಲೇಟಾಗಿ ಅರ್ಥ ಆಯಿತು. ಅವನಿಗೆ ಅರ್ಥ ಆಯಿತು, ಆದರೆ ಇದೆಲ್ಲ ಓಟ ಮುಗಿಸಿ ಆದಮೇಲೆ ಅವನಿಗೆ ಅರ್ಥ ಆಯಿತು. ನಿಮಗೆ ಅಟ್ಲೀಸ್ಟ್ ಓಟದ ಮಧ್ಯದಲ್ಲಾದರೂ ಅರ್ಥ ಆಗ್ತಾ ಇದ್ದರೆ ಭಾಗ್ಯವಂತರು. ಇಲ್ಲ, ನಾನು ಓಡ್ತೀನಿ, ನೀನು ಏನಾದರೂ ಹೇಳ್ಕೊ ಅಂದರೆ ನೀನು ಓಡ್ಕೊಪ್ಪ, ನಿನಗೇ ಬಿಟ್ಟಿದ್ದು. ಯಾಕೆಂದರೆ ನಿಮ್ಮ ಸ್ವಾತಂತ್ರ್ಯ ನಿಮ್ಮ ಹತ್ರ ಇದೆ ಅಲ್ವಾ? ಆದರೆ ಇಷ್ಟೆಲ್ಲ ಓಡಿನೂ ಲಾಸ್ಟಿಗೆ ಏನು ಹೊತ್ಕೊಂಡು ಹೋಗೋದಿಲ್ಲ. 1 ತಿಮೋಥಿ 6:6 ಇರ್ತಕ್ಕಂಥ ವಾಕ್ಯಗಳಲ್ಲಿ ಏನು ಹೇಳುತ್ತೆ? ಇರುವುದರಲ್ಲೇ ಭಕ್ತಿಯಲ್ಲಿ ಶ್ರೀಮಂತರಾಗ್ತೀರಾ, ಬೇರೆದ್ರಲ್ಲಿ ಶ್ರೀಮಂತರಾಗ್ತೀರಾ, ನೀವು ನೋಡಿ, ಅದು ನಿಮಗೆ ಬಿಟ್ಟಿದ್ದು. ಇರುವುದರಲ್ಲೇ ತೃಪ್ತನಾಗಿರುವವನು ಭಕ್ತಿಯಲ್ಲಿ ಶ್ರೀಮಂತನಾಗಿರ್ತಾನೆ. ಈ ಶ್ರೀಮಂತಿಕೆ ಇದೆಯಲ್ಲ, ಭಕ್ತಿಯಲ್ಲಿ ಶ್ರೀಮಂತರಾದರೆ ನೆಮ್ಮದಿ ಸಿಗುತ್ತೆ. ಹಲೋ, ಭಕ್ತಿಯಲ್ಲಿ ಶ್ರೀಮಂತರಾದರೆ ನೆಮ್ಮದಿ ಸಿಗುತ್ತೆ. ಆಸ್ತಿ ಪಾಸ್ತಿ ಹಣ ಅದರಲ್ಲಿ ಶ್ರೀಮಂತರಾದರೆ ನೆಮ್ಮದಿ ಹೋಗುತ್ತೆ. ಯಾಕೆಂದರೆ ನಿಮಗೆ ಜಾಸ್ತಿ ಹಣ ಇದ್ದರೆ ಪ್ರಾಬ್ಲಮ್ ಏನು ಗೊತ್ತಾ? ನೀವು ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಿ ಇನ್ನೂ ಹೆಚ್ಚು ತೆಗಿಬೋದು ಅಂತ ತಲೆ ಓಡ್ತಾ ಇರುತ್ತೆ. ಇನ್ನು ಕೆಲವು ತಲೆ ಕೆಟ್ಟವರು ಜೊತೆಲಿ ಸೇರ್ಕೊಂಡು ನಮ್ಮ ತಲೆ ಹಾಳು ಮಾಡ್ತಾರೆ. ಇದನ್ನು ಇಷ್ಟು ದುಡ್ಡು ಇದೆಯಲ್ಲ, ಇದನ್ನು ಸುಮ್ಮನೆ ಇಟ್ಕೊಳ್ಳೋದ್ರ ಬದಲು ಬ್ಯಾಂಕಿಗೆ ಹಾಕಿದರೆ ಅಥವಾ ಅಲ್ಲಿ ಹಾಕಿದರೆ ಇಲ್ಲ ಹಾಕಿದರೆ ನಿನಗೆ ಇಷ್ಟು ವರ್ಷದಲ್ಲಿ ಇಷ್ಟು ಸಿಗುತ್ತೆ ಅಂತ. ಕರೆಕ್ಟಾ? ಪ್ರಪಂಚ ಅದಕ್ಕೆಲ್ಲ ಥರ ಸಪೋರ್ಟು ಮಾಡುತ್ತೆ. ಎಷ್ಟೋ ಜನ ಹಾಗೆ ಟೊಪ್ಪಿನೂ ಹಾಕ್ಕೊಂಡಿದ್ದಾರೆ. ಆಮೇಲೆ ದೇವರೇ, ನಾನು ಎಷ್ಟು ಕಷ್ಟಪಟ್ಟು ದುಡಿದು ಇವ್ರನ್ನ ನಂಬಿ ಹಾಕಿದೆ. ಆಮೇಲೆ ಹರಕೆ ಹೊತ್ಕೊಳ್ತಾರೆ. ಅವನೇನಾದರೂ ವಾಪಸ್ ಕೊಟ್ಟರೆ ಅದರಲ್ಲಿ ನಿನಗೆ 10% ಉಂಡಿಗೆ. ಆಮೇಲೆ ತಲೆನೂ ಬೋಳಿಸ್ಕೊಳ್ತೀನಿ, ಕುರಿ ಒಂದು ಕೊಟ್ಬಿಡ್ತೀನಿ. ಅಂದರೆ ನಿಮ್ಮ ಈ ಸುಖದ ಓಟದಲ್ಲಿ ದೇವ್ರನ್ನು ಭಾಗಿ ಮಾಡ್ತೀರಿ ನೀವು. ದೇವ್ರು ಬರಲ್ಲ ನಿಜವಾಗ್ಲೂ. ಯೇಸು ಸ್ವಾಮಿ ಪವಿತ್ರಾತ್ಮರು ಈ ಯಾವ ಓಟಕ್ಕೆ ಬರಲ್ಲ. ಬಟ್ ನಮಗೇನೋ ಒಂದು ಆಸೆ, ಅವ್ರನ್ನೂ ಎಳ್ಕೊಬಿಡೋಣ ಅಂತ. ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಒಂದಿಷ್ಟು ರಿಟ್ರೀಟ್ಗಳಿದ್ದಾರೆ ಬೇಕಾದಷ್ಟು. ನಿನ್ನ ಓಟದಲ್ಲಿ ದೇವರು ನಿನ್ನ ಜೊತೆಗೆ ಓಡ್ತಾರೆ, ನೀನು ಒಬ್ಬನೇ ಅಲ್ಲ. ಯಾವ ದೇವ್ರು ಓಡ್ತಾರೋ ಗೊತ್ತಿಲ್ಲ. ನಿನಗೆ ಯಾರು ಮೋಸ ಮಾಡಿ ಹೋಗಿದ್ದಾರಲ್ಲ, ದೇವರು ನಿನಗೆ 2ರಷ್ಟನ್ನು ತಂದು ಕೊಡ್ತಾರೆ. ಯಾವ ದೇವ್ರು ತಂದು ಕೊಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರ ದೇವರು, ಅವ್ರು ಹೇಳೋ ದೇವರು.
ಹೆಸರೆಲ್ಲ ಯೇಸುದೇ ಹೇಳ್ತಾರೆ, ಅದು ಯಾವ ಯೇಸುನೂ ಗೊತ್ತಿಲ್ಲ, ಭಾರಿ ಯೇಸು ಇರ್ತಾರೆ. ಜಾಗೃತರಾಗಿರಿ, ಬುದ್ಧಿವಂತರಾಗಿರಿ, ಶ್ರೀಮಂತರಾಗಿರಿ ಭಕ್ತಿಯಲ್ಲಿ, ವಿಶ್ವಾಸದಲ್ಲಿ. ಈ ಭಕ್ತಿ ವಿಶ್ವಾಸದಲ್ಲಿ ಶ್ರೀಮಂತರಾಗಬೇಕಾದ್ರೆ ಇದಕ್ಕೂ ಓಡಬೇಕು, ಮಲ್ಕೊಂಡ್ರೆ ಆಗಲ್ಲ. ಅದಕ್ಕೆ ತಿಮೋತಿಗೆ ಹೇಳ್ತಾರೆ, ಓಡು, ನೀನು ಓಡಬೇಕು ಓಟದ ಪಂದ್ಯದಲ್ಲಿ. 1 ಕೊರಿಂಥ 9ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳ್ತಾರೆ. 1 Corinthians chapter 9 verse 24. 1 ಕೊರಿಂಥ 9:24. ನಿಮಗೆ ತಿಳಿದಿರುವಂತೆ ಕ್ರೀಡಾಂಗಣದಲ್ಲಿ ಅನೇಕರು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ, ಆದರೆ ಪ್ರಥಮ ಬಹುಮಾನ ದೊರಕುವುದು ಯಾರಿಗೆ ಮಾತ್ರ? ಒಬ್ಬನಿಗೆ ಮಾತ್ರ ಫಸ್ಟ್ ಪ್ರೈಸ್ ಸಿಗೋದು. ಅಂತೆಯೇ ಬಹುಮಾನವನ್ನು ಪಡೆದುಕೊಳ್ಳಲು ನೀವು ಕೂಡ ಏನು ಮಾಡಿ? ಓಡಿ. ಯಾವ ಬಹುಮಾನ ಅದು? ತಮ್ಮನ್ನು ಹತೋಟಿಯಲ್ಲಿಟ್ಟುಕೊಳ್ಳುತ್ತಾರೆ, ಅಳಿದು ಹೋಗುವ ಪದಕದ ಗಳಿಕೆಗಾಗಿ ಪ್ರಯತ್ನ ಪಡುತ್ತಾರೆ. ನಾವಾದರೂ ಅಮರ ಪದಕದ ಗಳಿಕೆಗಾಗಿ ಶ್ರಮಿಸುತ್ತೇವೆ. ಯಾವ ಪದಕಕ್ಕಾಗಿ ಓಡಬೇಕಂತೆ? ಅಮರ ಪದಕಕ್ಕಾಗಿ. ಅಂದ್ರೆ ಅಳಿದು ಹೋಗದೇ ಇರುವ, ಶಾಶ್ವತವಾಗಿ ಉಳಿಯುವ ನಿತ್ಯ ಜೀವ ಎಂಬ ಆ ಪದಕಕ್ಕಾಗಿ ಓಡಿ. ಮನುಷ್ಯರು ಹೇಳ್ತಾರೆ, ಲೋಕ ಹೇಳ್ತಾರೆ, ಬೇರೆ ಬೇರೆ ಕಾರಣಕ್ಕಾಗಿ ಓಡು 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 ಅಂತ. ದೇವರು ಹೇಳ್ತಾರೆ, ಮನುಷ್ಯನನ್ನು ಸೃಷ್ಟಿ ಮಾಡಿದಂಥ ದೇವರು ಹೇಳ್ತಾರೆ, ನೀನು ಸ್ವರ್ಗಕ್ಕಾಗಿ ಓಡು ಮಗನೇ, ನೀತಿಯ ಕಿರೀಟಕ್ಕಾಗಿ ಓಡು, ಜೀವದ ಕಿರೀಟಕ್ಕಾಗಿ ಓಡು, ನಿತ್ಯ ಜೀವದ ಕಿರೀಟಕ್ಕಾಗಿ ಓಡು. ರನ್ ಫಾರ್ ದ ಕ್ರೌನ್ ಆಫ್ ಲೈಫ್, ರನ್ ಫಾರ್ ದ ಕ್ರೌನ್ ಆಫ್ ರೈಚಸ್ನೆಸ್. Do not run for perishable things. Run for the imperishable reward, eternal reward. If you are a true believer, ನೀವೊಬ್ಬ ನಿಜವಾದ ವಿಶ್ವಾಸಿ ಆದರೆ ಖಂಡಿತವಾಗಲೂ ಈ ವಾಕ್ಯ ನಮಗೆ ಅರ್ಥ ಆಗುತ್ತೆ, ದೇವರು ನನಗೆ ಹೇಳ್ತಾ ಇದ್ದಾರೆ ಅಂತ ನೀವು ಒಪ್ಕೊಳ್ತೀರಿ. ಮಾತ್ರ ಅಲ್ಲ, ಯು ವಿಲ್ ರಿಪೆಂಟ್, ನೀವು ಮಾನಸಾಂತರ ಪಡ್ತೀರಿ. ನೀವು ಈ ಕ್ಷಣದಿಂದಾನೇ ಓಟ ಶುರು ಮಾಡ್ತೀರಿ. ಅಥವಾ ಎಲ್ಲಾದರೂ ಓಟದಲ್ಲಿ ನಿಂತವರು ಮತ್ತೆ ಜೋರಾಗಿ ಓಡ್ತೀರಿ. ವಾಕ್ಯ ಹೇಳುತ್ತೆ, ನೀನು ಓಡಬೇಕು, ನೀನು ನಿಲ್ಲಬೇಕು ಅಂತ ಅಲ್ಲ, ನಡಿಬೇಕು ಅಂತ ಅಲ್ಲ. ಯು ಹ್ಯಾವ್ ಟು ರನ್ ದ ರೇಸ್ ಟು ವಿನ್ ದಟ್ ಪ್ರೈಸ್. ಆ ಒಂದು ಬಹುಮಾನವನ್ನು ಗೆಲ್ಲಕ್ಕೋಸ್ಕರ ನೀನು ಓಡಬೇಕು. ಯಾವ ರೀತಿ ಬೆಳಿಗ್ಗೆ ಎದ್ದು ಈ ಲೋಕದಲ್ಲಿ ಹಣ ಸಂಪಾದನೆ ಮಾಡಬೇಕು, ಸುಖ ಪಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಸ್ಥಾನಮಾನ ಗಳಿಸಬೇಕು ಅಂತ ಓಡ್ತಿರಲ್ವಾ? ಓಡ್ತೀವ? ಇದು ಬಿಟ್ಟರೆ ಇನ್ನೇನು ಸಿಗುತ್ತೆ? ಕೆಲವರಿಗೆ ಸ್ಥಾನಮಾನ, ಅಧಿಕಾರಕ್ಕಾಗಿ ಓಡೋರು ಇದ್ದಾರ, ಓಡ್ತಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಬಿಸಿ ಬಿಸಿ ಬಿಸಿ. ಈ ಓಟದಲ್ಲಿ ಕೆಲವರು ಪ್ರಾಣ ಕಳ್ಕೊಂಡವರು ಇದ್ದಾರೆ, ಪ್ರಾಣ ತೆಗೆದವರು ಇದ್ದಾರೆ. ಹಣಕ್ಕಾಗಿ ಓಡಿದವರು ಇದ್ದಾರೆ, ಪ್ರಾಣ ಕಳ್ಕೊಂಡವರು ಇದ್ದಾರೆ, ಪ್ರಾಣ ತೆಗೆದವರು ಇದ್ದಾರೆ. ಇದ್ದಾರೆ. ಜ್ಞಾನಕ್ಕಾಗಿ ಓಡಿದವರು, ಪ್ರಾಣ ಕಳ್ಕೊಂಡವರು ಇದ್ದಾರೆ, ಪ್ರಾಣ ತೆಗೆದವರು ಇದ್ದಾರೆ ಹೊಟ್ಟೆ ಕಿಚ್ಚಿಂದ. ಆದರೆ ಕ್ರಿಸ್ತನಿಗಾಗಿ ಓಡಿದವರು ಪ್ರಾಣ ತ್ಯಾಗ ಮಾಡಿದ್ದಾರೆ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಎಷ್ಟೋ ಜನ ಯೇಸುವಿಗಾಗಿ ಓಡಿದವರು. ಬಟ್ ಯಾರು ಶುಭ ಸಂದೇಶಕ್ಕಾಗಿ ಓಡಿದಾರೋ, ಯೇಸುವಿಗಾಗಿ ಲೋಕದಲ್ಲಿ ಓಡಿದಾರೋ, ಅವರು ತಮ್ಮ ಪ್ರಾಣವನ್ನು ನಿತ್ಯತೆಗಾಗಿ ಉಳಿಸ್ಕೊಂಡಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾರಲ್ವ, ನನ್ನ ನಿಮಿತ್ತ ಮತ್ತು ಶುಭ ಸಂದೇಶದ ನಿಮಿತ್ತ ಯಾರು ತನ್ನ ಪ್ರಾಣವನ್ನು ಲೋಕದಲ್ಲಿ ಕಳೆದುಕೊಳ್ತಾನೋ ಅದನ್ನು ಅವನು ನಿತ್ಯಕ್ಕೂ ಉಳಿಸಿಕೊಳ್ಳುತ್ತಾನೆ, ನಿತ್ಯಕ್ಕೂ ಉಳಿಸಿಕೊಳ್ಳುತ್ತಾಳೆ. ನಿನಗೆ ನಂಬಿಕೆ ಇದ್ದರೆ ಓಡಿವತ್ತಿಂದ ಸಹೋದರ ಸಹೋದರಿ, ಇಂಥ ಓಟವನ್ನು ಓಡು. ನಾನು ನನ್ನ ಪ್ರಾಣವನ್ನು ಕಳೆದುಕೊಳ್ಳಿಕ್ಕಾಗಿ ಗಾಳಿಯನ್ನು ಹಿಡಿಯುವವನಂತೆ ನಾನು ಓಡೋದಿಲ್ಲ. ಮೂರ್ಖತನದ ಒಂದು ಓಟವನ್ನು ನಾನು ನಿಲ್ಲಿಸ್ತೀನಿ. ನಾನು ಇನ್ನು ಮುಂದೆ ಬುದ್ಧಿವಂತನಾಗಿ ಓಡ್ತೀನಿ. ಲೋಕ ನನ್ನನ್ನು ಹುಚ್ಚ ಅಂತ ಕರೆದ್ರೂ ಪರವಾಗಿಲ್ಲ, ಹುಚ್ಚನ ಪದವಿ ನನಗೆ ಕೊಟ್ಟರೂ ಪರವಾಗಿಲ್ಲ. ಈ ಲೋಕದ ಮುಂದೆ ನಾನು ಹುಚ್ಚನಾಗಲಿಕ್ಕೆ ತಯಾರಾಗಿದ್ದೀನಿ. ಕ್ರಿಸ್ತನಿಗೋಸ್ಕರ, ನನಗೋಸ್ಕರ ಈ ಲೋಕದಲ್ಲಿ ಲೋಕಕ್ಕೆ ಇಳಿದು ಬಂದು ನನಗೋಸ್ಕರ ಶಿಲುಬೆಯ ಮೇಲೆ ಒಂದು ಹುಚ್ಚನ ಪಟ್ಟವನ್ನು ಧರಿಸಿಕೊಂಡ್ರು. ನನಗೋಸ್ಕರ ಯೇಸು ಸ್ವಾಮಿ ಅವನನ್ನು ಹುಚ್ಚ ಅಂತ ಕರೆದ್ರು, ಹೊಟ್ಟೆ ಬಾಕ ಅಂತ ಕರೆದ್ರು, ಪಿಶಾಚಿ ಪೀಡಿತ ಅಂತ ಕರೆದ್ರು.
ಅಯೋಗ್ಯ ಅಂತ ಕರೆದ್ರು, ಶಾಪಗ್ರಸ್ತ ಅಂತ ಕರೆದ್ರು, ಪಾಪಿ ಅಂತ ಕರೆದ್ರು, ದೈವದ್ರೋಹಿ, ದೇಶದ್ರೋಹಿ ಅಂತ ಕರೆದ್ರು. ಇದೆಲ್ಲವನ್ನ ನನಗೋಸ್ಕರ ಯೇಸು ಸಹಿಸ್ಕೊಂಡ್ರು. ಹಾಗಾದರೆ ಆ ಕ್ರಿಸ್ತನಿಗೋಸ್ಕರ ನಾನೇನು ಸಹಿಸ್ಕೊಳ್ತಾ ಇದ್ದೀನಿ ಇವತ್ತು? ನೀನು ನಿಜವಾಗಲೂ ಓಡುವಾಗ ಖಂಡಿತವಾಗಲೂ ಇದೆಲ್ಲ ನಿಮಗೆ ಬಂದರೆ ನೀವು ಭಾಗ್ಯವಂತರು. ಆ ಸೌಭಾಗ್ಯನ ಕಳ್ಕೋಬೇಡಿ. ಅದರಿಂದ ಈ ಓಟ ಓಡಬೇಕು. ಈ ಒಂದು ವಿಶ್ವಾಸದ ಓಟ ಓಡಬೇಕು. ಈ ವಿಶ್ವಾಸದ ಓಟ ಓಡುವವರಿಗೆ ಒಂದು ರಿವಾರ್ಡ್ ಇದೆ. ಅದು ಮೂರ್ಖತನ ಅಲ್ಲ. ನೋಡಿ, ನೀವು ನೋಡಿರ್ಬೋದು, ಗ್ರಾಮ್ ಸ್ಟೈನ್ಸ್ ಅಂತ ಒಬ್ಬ ಮಿಷನರಿ ಆಸ್ಟ್ರೇಲಿಯಾದಿಂದ ಬಂದಿದ್ದೆ. ಅದು ದೇಶದಿಂದ, ಫಾರಿನ್ ಕಂಟ್ರಿಯಿಂದ ಇಂಡಿಯಾಕ್ಕೆ ಬಂದು ಒರಿಸ್ಸಾದಲ್ಲಿ ಅವರು ಕುಷ್ಠರೋಗಿಗಳಿಗೆ ಒಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಕ್ರಿಸ್ತನ ಪ್ರೀತಿಯನ್ನು ಅವರು ಸೇವೆಯ ಮುಖಾಂತರ ಪ್ರಕಟಪಡಿಸಿದರು. ಅನೇಕರಿಗೆ ದೇವರ ಪ್ರೀತಿಯನ್ನು ಹಂಚಿದ್ರು, ಶುಭ ಸಂದೇಶವನ್ನು ಹಂಚಿದ್ರು, ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿ. ಆದರೆ ಕ್ರೈಸ್ತ ವಿರೋಧಿಗಳು ಏನು ಮಾಡಿದರು? ಮತಾಂಧರು, ಕ್ರೈಸ್ತ ವಿರೋಧಿಗಳು ಈ ಗ್ರಾಮ್ ಸ್ಟೈನ್ ಮತ್ತು ಅವರ ಮಗ ಜೀಪಲ್ಲಿ ಬರಬೇಕಾದ್ರೆ ಬೆಂಕಿ ಹಾಕಿ ಸುಟ್ಟು ಹಾಕಿದರು. ತಂದೆ ಮತ್ತು ಇಬ್ಬರು ಗಂಡು ಮಕ್ಕಳು ಅಲ್ವಾ? ಆ ಬೆಂಕಿಯಲ್ಲಿ ಆ ಜೀಪ್ ಒಳಗಡೆ ಸುಟ್ಟು ಹೋಗ್ಬೇಕಾದ್ರೆ ಹೇಗಿದ್ದಿರ್ಬೋದು. ಆದರೆ ಅವರು ಒಳ್ಳೆಯ ಓಟವನ್ನು ಓಡಿದರು. ಈ ಲೋಕ ಅವ್ರನ್ನ ಹುಚ್ಚರು ಅಂತ ಕರಿಬೋದು, ಆದರೆ ಸ್ವರ್ಗ ಅವರಿಗೆ ರಿವಾರ್ಡ್ ಕೊಟ್ಟಿದೆ, ನಿತ್ಯ ಜೀವದ ಕಿರೀಟ ಕೊಟ್ಟಿದೆ ಅಲ್ವಾ? ಅವ್ರ ಹೆಂಡತಿ ಇವತ್ತು ಬದುಕಿದ್ದಾರೆ. ಯಾರನ್ನೆಲ್ಲ ಅವರ ಆ ಗಂಡನನ್ನು ಸಾಯಿಸಿದಾರೋ, ಮಕ್ಕಳನ್ನ ಸಾಯಿಸಿದಾರೋ, ಅವರನ್ನೆಲ್ಲ ಪೂರ್ಣ ಹೃದಯದಿಂದ ಕ್ಷಮಿಸಿ ಪ್ರೀತಿಸುತ್ತಾ, ಅವರಿಗಾಗಿ ಪ್ರಾರ್ಥಿಸುತ್ತಾ, ಈಗಲೂ ಕೂಡ ಕ್ರಿಸ್ತನಿಗಾಗಿ ತಮ್ಮ ಓಟವನ್ನು ಅವರು ಮುಂದಕ್ಕೆ ಓಡ್ತಾ ಇದ್ದಾರೆ. ಕಾರಣ ಏನು ಅಂದರೆ ಅವರಿಗೆ ವಿಶ್ವಾಸ ಇದೆ. ನಿತ್ಯ ಜೀವಕ್ಕಾಗಿ ಓಡುವಾಗ ಅವಮಾನಗಳು ಬರುತ್ತೆ, ನಿತ್ಯ ಜೀವಕ್ಕಾಗಿ ಓಡುವಾಗ ತಿರಸ್ಕಾರಗಳು ಬರುತ್ತೆ, ನಿತ್ಯ ಜೀವಕ್ಕಾಗಿ ಓಡುವಾಗ ಈ ಲೋಕದಲ್ಲಿ ಅನೇಕರು ನಮ್ಮನ್ನು ದ್ವೇಷ ಮಾಡ್ತಾರೆ, ನಮ್ಮನ್ನು ಹೊಡಿತಾರೆ, ಬೈತಾರೆ, ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸ್ತಾರೆ, ಕೆಲವರನ್ನ ಸಾಯಿಸ್ತಾರೆ. ಆದರೆ ದೇವರು ಅವರ ಜೀವವನ್ನು ಕೈಯಲ್ಲಿ ತೆಗೆದುಕೊಂಡು ನಿತ್ಯತೆಗಾಗಿ ಅದನ್ನು ಕಾಪಾಡಿಕೊಳ್ತಾರೆ. ಸುಖಕ್ಕಾಗಿ ಓಡಿದವರಲ್ಲ, ಯೇಸುವಿಗಾಗಿ ತಮಗಿದ್ದ ಸುಖವನ್ನು ತೊರೆದು ಓಡಿದವರು. ನಾವು ಯೇಸುವಿನ ಹಿಂದೆ ಓಡ್ತೀವಿ ಸುಖಕ್ಕಾಗಿ. ಇವತ್ತು ಧ್ಯಾನ ಅಂತ ಅನೇಕರು ಓಡ್ತೀವಿ. ಯಾಕೆ ಗೊತ್ತಾ? ಸುಖಕ್ಕಾಗಿ ಓಡುವವರು. ನೀನು ಸುಖಕ್ಕಾಗಿ ಧ್ಯಾನ ಕೇಂದ್ರದಿಂದ ಓಡೋ ಅವಶ್ಯಕತೆ ಇಲ್ಲ. ಬೈಬಲ್ ತಗೊಂಡು ಓದು, ದೇವರ ವಾಕ್ಯವನ್ನು ಧ್ಯಾನಿಸು, ಪವಿತ್ರಾತ್ಮರನ್ನು ಪಡೆದುಕೋ, ದೇವರ ಆತ್ಮರು ನಿನಗೆ ಮಾತಾಡ್ತಾರೆ. ಓಡು. ಆಗ ಲೋಕ ನಿನಗೆ ಶತ್ರು ಆಗುತ್ತೆ. ಸ್ನೇಹಿತರು ನಿನ್ನನ್ನು ಬಿಟ್ಟು ಹೋಗ್ತಾರೆ, ಬಂಧುಗಳು ನಿನ್ನನ್ನು ಬಿಟ್ಟು ಹೋಗ್ತಾರೆ, ಕುಟುಂಬದವರು ನಿನ್ನನ್ನು ತೊರೆದು ಹೋಗ್ತಾರೆ. ಬೈಬಲ್ ಹೇಳುತ್ತೆ, ಆಗ ನೀನು ಧನ್ಯನಾಗ್ತೀಯ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 11ನೇ ವಚನದಲ್ಲಿ ಯೇಸು ಸ್ವಾಮಿ ಭಾಗ್ಯವಂತರ ಲಿಸ್ಟಲ್ಲಿ ಅವ್ರನ್ನೂ ಕೂಡ ಹಾಕ್ತಾರೆ. ಏನಂತ ಹೇಳ್ತಾರೆ? ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಪ್ರೀತಿಸುವರು ಅಲ್ಲ, ಸನ್ಮಾನಿಸುವರು ಅಲ್ಲ, ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು. ಅನ್ಯಾಯವಾಗಿ, ನ್ಯಾಯವಾಗಿ ಅಲ್ಲ. ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ಅವ್ರು ಬೈತಾರೆ, ಪರವಾಗಿಲ್ಲ. ನ್ಯಾಯವಾಗಿ ಬೈಯೋದಾದ್ರೆ ಪರವಾಗಿಲ್ಲ, ಅನ್ಯಾಯವಾಗಿ ಬೈತಾ ಇದ್ದಾರೆ. ಎಸ್, ನೀನು ಯೇಸುವಿನ ಶಿಷ್ಯನಾದರೆ ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ನಿನ್ನ ಮೇಲೆ ಹೊರಿಸುತ್ತಾರೆ. ನೆನ್ಪಿಟ್ಕೊಳ್ಳಿ, ನೀವು ಅನ್ಯಾಯ ಮಾಡಿಲ್ಲ, ನೀವು ಒಳ್ಳೇದು ಮಾಡ್ಲಿಕ್ಕೆ ಹೋದ್ರಿ, ಆದರೆ ನಿಮ್ಮ ಮೇಲೆ ಅನ್ಯಾಯದ ಆರೋಪ ಬಂದಿದೆ. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಭಾಗ್ಯವಂತರು. ಆಗ ನೀವು ಈ ಸೌಭಾಗ್ಯ ಕಳ್ಕೋಬೇಡಿ, ಆಯಿತಾ? ಈ ಸೌಭಾಗ್ಯ ಕಳ್ಕೋಬೇಡಿ, ಬೇಜಾರು ಮಾಡ್ಕೊಂಡು ಕುತ್ಕೋಬೇಡಿ. ನಿಮ್ಮ ಓಟಕ್ಕೆ ರಿವಾರ್ಡ್ ಬೇಕಲ್ಲ, ಪದಕ ಕೊಡಬೇಕಲ್ವಾ? ಪದಕ ಕೊಡಬೇಕಾದ್ರೆ ಸುಮ್ಮನೆ ಕೊಡೋಕ್ಕಾಗಲ್ಲ. ಇದೆಲ್ಲ ಬರುತ್ತೆ ಆ ಓಟದಲ್ಲಿ. ಈ ಓಟ ಓಡುವಾಗ ನೆನ್ಪಿಟ್ಕೊಳ್ಳಿ, ನಿಮ್ಮ ಜೊತೆಗೆ ದೇವರಿದ್ದಾರೆ. ಈ ಓಟ ಓಡುವಾಗ ನೀವೊಬ್ಬರೇ ಅಲ್ಲ. ಯೇಸು ಹೇಳ್ತಾರೆ, ಯುಗದ ಸಮಾಪ್ತಿಯವರೆಗೂ
ಈ ಓಟ ಓಡುವವನೊಂದಿಗೆ ನಾನಿದ್ದೇನೆ. ಅದಲ್ಲದೆ ನೀನು ಬಿಸ್ನೆಸ್ ಮಾಡುವಾಗ ನಾನಿದ್ದೇನೆ ಅಂತ ಯೇಸು ಯಾರಿಗೂ ಪ್ರಾಮಿಸ್ ಮಾಡೋಕ್ಕೆ ಹೋಗಿಲ್ಲ. ಅಥವಾ ನೀನು ಲೋಕದಲ್ಲಿ ಬೇರೆ ಏನೆಲ್ಲ ಮಾಡುವಾಗ ನಾನಿದ್ದೇನೆ ಅಂತ ಹೇಳಲಿಲ್ಲ. ಇದು ಹೇಳಿದ್ದು ಯಾರಿಗೆ? ಪ್ರಾಮಿಸ್ ಕೊಟ್ಟಿದ್ದು ಯಾರಿಗೆ? ಎಲ್ಲ ಹೊಲದಲ್ಲಿ ಒಬ್ಬ ರೈತ ಬೀಜ ಬಿತ್ತನೆ ಮಾಡ್ತಾ ಇದ್ದೇನೆ, ನಾನಿದ್ದೇನೆ ಬೀಜ ಬಿತ್ತನೆ ಹಾಕುತ್ತಲ್ಲ ದೇವರು ಹೇಳಿದ್ದು. ಶಿಷ್ಯರನ್ನ ಕರೆದುಬಿಟ್ಟು ನೀವು ಹೋಗಿ ಸಕಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ ಶುಭ ಸಂದೇಶವನ್ನು ಸಾರಿ, ಭಯಪಡಬೇಡಿ, ಭೂಮಿಯಲ್ಲೂ ಆಕಾಶದಲ್ಲೂ ಸರ್ವ ಅಧಿಕಾರವನ್ನು ನನಗೆ ಕೊಡಲಾಗಿದೆ. ಕೊನೆಯದಾಗಿ ಹೇಳ್ತಾರೆ, ಇಗೋ ಮರಿಬೇಡಿ ಒಂದು ವಿಷಯ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಜೊತೆನಲ್ಲಿರ್ತೀನಿ. ಯಾರಿರ್ತಾರೆ ಅಂತ ಕೇಳಬೇಡಿ, ಯಾರಿರ್ತಾರೆ ಅಂತ ನೋಡಬೇಡಿ, ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ತಿರುಗಿ ನೋಡಬೇಡಿ. ಈ ಓಟದಲ್ಲಿ ಅನೇಕರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ಅನೇಕರು ನಿಮ್ಮನ್ನು ದೂರ ತಳ್ತಾರೆ. ಆದರೆ ಭಯಪಡಬೇಡಿ, ಐ ವಿಲ್ ಬಿ ವಿತ್ ಯು ಟಿಲ್ ದ ಎಂಡ್. ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಂದಿಗಿರ್ತೀನಿ. ಈ ವಾಕ್ಯವನ್ನು ತೆಗೆದುಕೊಂಡೆ ಅನೇಕ ಅಪಸ್ತೋಲರು, ಅನೇಕ ಮಿಷನರಿಗಳು, ಅನೇಕ ಸಾಧಾರಣ ಮನುಷ್ಯರು ಈ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಶುಭ ಸಂದೇಶ ಸಾರ್ತಾ ಇರೋದು. ಅದಲ್ಲದೆ ಅವ್ರ ಜೊತೆಯಲ್ಲಿ ಫ್ರೆಂಡ್ಸ್ ಇದ್ದಾರೆ ಅಂತ ಅಲ್ಲ, ಬಂಧು ಬಳಗದವರು ಇದ್ದಾರೆ, ಪರಿಚಯದವರು ಇದ್ದಾರೆ ಅಂತ ಅಲ್ಲ, ಯೇಸು ಇದ್ದಾರೆ ಅಂತ. ಇವತ್ತು ಇಲ್ಲಿ ಬಂದು ಶುಭ ಸಂದೇಶ ಸಾರ್ತಾ ಇರೋದು ಪರಿಚಯ ಇರೋರು ನೀವೆಲ್ಲ ಇದ್ದೀರಿ ಅಂತ ಅಲ್ಲ, ಯೇಸು ಇದ್ದಾರೆ ಅಂತ ಮಾತ್ರನೇ. ಇಲ್ಲಿ ಮಾತ್ರ ಅಲ್ಲ, ಎಲ್ಲಿ ಶುಭ ಸಂದೇಶ ಸಾರೋದಾದರೂ ಅದು ಒಂದೇ ನಂಬಿಕೆಯಲ್ಲಿ ಹೋಗೋದು. ಯಾಕೆ ಅಂದರೆ ಮನುಷ್ಯರಿದ್ದಾರೆ, ಪರಿಚಯದವರು ಇದ್ದಾರೆ ಅಂತ ಹೇಳಿದ್ರೆ ಪರಿಚಯದವ್ರು ಯಾವಾಗ ಶತ್ರುಗಳಾಗ್ತಾರೆ ಹೇಳೋಕ್ಕಾಗೋದಿಲ್ಲ, ಸ್ವಂತದವ್ರು ಯಾವಾಗ ಶತ್ರುಗಳಾಗ್ತಾರೆ ಹೇಳೋಕ್ಕಾಗೋದಿಲ್ಲ. ಆದರೆ ಒಬ್ಬರು ಮಾತ್ರ ನಂಬಿಗಸ್ತ, ಗಾಡ್ ಅಲೋನ್ ಈಸ್ ಫೇತ್ಫುಲ್. God alone is faithful. His faithfulness is forever. ಆತನ ನಂಬಿಗಸ್ತಕ್ಕೆ ನಿತ್ಯಕ್ಕೂ ಇರುವಂಥದ್ದು. ಅದಕ್ಕಾಗಿ ಹರ್ಷಿಸಿರಿ, ಮತ್ತಾಯ 5:12. ಅದಕ್ಕಾಗಿ ಹರ್ಷಿಸಿರಿ, ಆನಂದ ಪಡಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗುವ ಸಿಗುವ ಪ್ರತಿಫಲ ಹಿರಿದು. ಇದು ನಿಮಗೆ ಮಾತ್ರ ಅಲ್ಲ, ನಿಮಗಿಂತ ಮೊದಲಿದ್ದ ಪ್ರವಾದಿಗಳಿಗೂ ಜನರು ಹೀಗೆಯೇ ಮಾಡಿದರು. ಹೆದರಬೇಡಿ, ಈ ಧರೆಗೆ ನೀವೇ ಉಪ್ಪು, ಈ ಧರೆಗೆ ನೀವೇ ಉಪ್ಪು, ನೀವೇ ರುಚಿ ಕೊಡಬೇಕು. ಭಯಪಡಬೇಡಿ, ನಾನಿದ್ದೀನಿ ಜೊತೆಯಲ್ಲಿ. ಯೇಸು ಹೇಳ್ತಾರೆ, ನಾನಿದ್ದೀನಿ. ಯೇಸು ಜೊತೆಲಿರುವಾಗ ಭಯ ಯಾಕೆ? ಅದಕ್ಕೆ ಶಿಷ್ಯರಿಗೆ ಕೇಳಿದ್ದು, ಏಕೆ ಇಷ್ಟು ಭಯ? ನಿಮಗಿನ್ನೂ ವಿಶ್ವಾಸ ಇಲ್ವಾ ನಾನಿದ್ದೀನಿ ಅಂತ? ಸೃಷ್ಟಿಕರ್ತನಾದ ನಾನಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ. ಅದು ಇವತ್ತು ನಮಗೆ ಗೊತ್ತು. ಆ ವಾಕ್ಯ ಇವತ್ತು ನಮಗೆ ಅನ್ವಯ ಆಗುತ್ತೆ. ಗಾಳಿಯನ್ನು ಸರೋವರವನ್ನು ಶಾಂತವಾಗಿಸಿದ ಕರ್ತನಾದ ಯೇಸು ಪುನರುತ್ಥಾನ ಹೊಂದಿ ಯುಗ ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ ಎಂದು ಹೇಳಿಲ್ವಾ? ಏಕೆ ಇಷ್ಟು ಭಯ? ನಿಮಗಿನ್ನೂ ವಿಶ್ವಾಸ ಇಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಓಡಿ, ಅಮರ ಪದಕದ ಗಳಿಕೆಗಾಗಿ ಓಡಿ, ಬೇರೆ ಯಾವುದಕ್ಕಾಗಿ ಓಡಬೇಡಿ. ಈ ಓಟ ಓಡಲಿಕ್ಕೆ ದೇವರು ನಮಗೆ ನಿತ್ಯ ಸಹಾಯಕನಾಗಿ ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಆ ಪವಿತ್ರಾತ್ಮ ಕೈ ಹಿಡ್ಕೊಂಡು ಓಡಿ. ನಿಮಗೆ ಯಾರು ಬೇರೆ ಸಹಾಯ ಮಾಡಲ್ಲ, ಆಯಿತಾ? ಯಾರಿಂದನೂ ಸಹಾಯ ಬಯಸಬೇಡಿ, ಯಾರೂ ಸಹಾಯ ಮಾಡಲ್ಲ. ನಿಮ್ಮ ಈ ಓಟಕ್ಕೆ ಸರಿಯಾದ ಸಹಾಯಕ ಒಬ್ಬರೇ ಪವಿತ್ರಾತ್ಮ ಮಾತ್ರನೇ. ಹೋಲಿ ಸ್ಪಿರಿಟ್ ಅಲೋನ್ ಕ್ಯಾನ್ ಹೆಲ್ಪ್ ಯು ಇನ್ ದಿಸ್ ರೇಸ್. ನೋಬಡಿ ಎಲ್ಸ್ ಕ್ಯಾನ್ ಹೆಲ್ಪ್ ಯು. ಅಲ್ಲಿ ಇಲ್ಲಿ ಸ್ವಲ್ಪ ಬಂದು ಸ್ವಲ್ಪ ಏನು ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಹಣ ಕೊಡ್ಬೋದು, ಅಥವಾ ಇನ್ನೇನು ಟ್ರೀಟ್ಮೆಂಟ್ ಕೊಡ್ಬೋದು, ಅದು ಇದು ವಸ್ತುಗಳು ಕೊಡ್ಬೋದು. ಅದು ಯಾವ ಥರ ಗೊತ್ತಾ? ನಾವೀ ಟ್ರೈನಲ್ಲೋ ಬಸ್ಸಲ್ಲೋ ಜರ್ನಿ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದೊಂದು ಸ್ಟೇಷನ್ ಸಿಗುತ್ತೆ. ಆ ಥರ ಒಂದೊಂದು ಸ್ಟೇಷನಲ್ಲಿ ನಮಗೆ ಕೆಲವು ಸ್ಟೇಷನಲ್ಲಿ ಟೀ ಸಿಗುತ್ತೆ, ಕೆಲವು ಸ್ಟೇಷನಲ್ಲಿ ಊಟ ಸಿಗುತ್ತೆ, ಕೆಲವು ಸ್ಟೇಷನಲ್ಲಿ ನೀರು ಸಿಗುತ್ತೆ, ಇನ್ನೊಂದು ಸ್ಟೇಷನಲ್ಲಿ ಜ್ಯೂಸ್ ಸಿಗುತ್ತೆ, ಅಷ್ಟೇ. ಈ ಒಂದು ಶುಭ ಸಂದೇಶದ ಜೀವಿತದಲ್ಲಿ, ವಿಶ್ವಾಸದ ಓಟದಲ್ಲಿ ನಿಮಗೆ ಒಂದೊಂದು ಸ್ಟೇಷನಲ್ಲಿ ಒಬ್ಬೊಬ್ಬರು ಸಿಗ್ಬೋದು. ವೇ ಆಫ್ ದಿ ಕ್ರಾಸಲ್ಲಿ 14 ಸ್ಟೇಷನಲ್ಲಿ ಒಂದೊಂದು ಸ್ಟೇಷನಲ್ಲಿ ಒಬ್ಬೊಬ್ಬರು ಸಿಕ್ಕಿದ್ರು ಯೇಸು ಸ್ವಾಮಿಗೆ. ಒಂದು ಸ್ಟೇಷನ್ನಲ್ಲಿ ಮಾತೆ ಮರಿಯಳು ಸಿಕ್ಕಿದ್ರು, ಇನ್ನೊಂದು ಸ್ಟೇಷನಲ್ಲಿ ಸಿರಿಯನಿಂದ ಸೀಮೋನ ಸಿಕ್ಕಿದ, ಇನ್ನೊಂದು ಸ್ಟೇಷನ್ನಲ್ಲಿ ವೆರೋನಿಕಾ ಸಿಕ್ಕಿದ್ರು, ಇನ್ನೊಂದು ಸ್ಟೇಷನ್ನಲ್ಲಿ ಭಕ್ತೆಯರಾದ ಸ್ತ್ರೀಯರು ಸಿಕ್ಕಿದ್ರು. ಕೆಲವರು ಸಿಗ್ತಾರೆ, ಆದರೆ ಶಿಲ್ಬೆ ಮೇಲೆ ಇರಿಸೋ ತನಕ ಯಾರೂ ಕೊನೆ ತನಕ ಬರಲ್ಲ. ಕೊನೆಯ ತನಕ ಒಬ್ಬರೇ ಒಬ್ಬರು ತಂದೆ ಇದ್ದರು ಯೇಸು ಜೊತೆಯಲ್ಲಿ, ಪರಿಶುದ್ಧಾತ್ಮನಿದ್ದರು. ಅದು ಯೇಸು ನಮಗೆ ತೋರಿಸ್ಕೊಟ್ರು. ನೋಡಿ ಮಕ್ಕಳೇ, ಈ ಶಿಲುಬೆ ಹಾದಿಯಲ್ಲಿ
ಈ ಇಕ್ಕಟ್ಟಾದ ದಾರಿಯಲ್ಲಿ ನೀವು ನನಗಾಗಿ ಬದುಕುವಾಗ, ವಿಶ್ವಾಸದ ಜೀವನವನ್ನು ಜೀವಿಸುವಾಗ, ವಿಶ್ವಾಸದ ಓಟವನ್ನು ಓಡುವಾಗ ನಿಮ್ಮ ಜೊತೆಯಲ್ಲಿ ಓಡಲಿಕ್ಕೆ ಯಾರೂ ಸಿಗಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ಎನಿಬಡಿ ಟು ಬಿ ವಿತ್ ಯು ಇನ್ ದಿಸ್ ರೇಸ್, ಬಟ್ ಐ ವಿಲ್ ಸೆಂಡ್ ಯು ಅನದರ್ ಕಂಫರ್ಟರ್. ನಾನು ಮತ್ತೊಬ್ಬ ಸಹಾಯಕನನ್ನು, ನನ್ನ ಹಾಗೆ ಇರೋ ಒಬ್ಬ ಸಹಾಯಕನನ್ನು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರಲಿಕ್ಕೆ ಕಳಿಸ್ಕೊಡ್ತೀನಿ. ಹಿ ವಿಲ್ ಬಿ ವಿತ್ ಯು ಆಲ್ವೇಸ್. ಆತನು ನಿಮ್ಮೊಂದಿಗೆ ಯಾವಾಗಲೂ ಇರ್ತಾನೆ, ನಿನ್ನನ್ನು ಕೈ ಬಿಡೋದಿಲ್ಲ, ಕೈ ಬಿಡೋದಿಲ್ಲ. ಆತ ನಿನಗೆ ಸಹಾಯ ಮಾಡ್ತಾನೆ. ನೀನು ಸೋತಾಗಲೆಲ್ಲ ನಿನಗೆ ಶಕ್ತಿ ಕೊಡ್ತಾನೆ. ನೀನು ಕುಸಿದು ಬಿದ್ದಾಗಲೆಲ್ಲ ನಿನ್ನ ಮತ್ತೆ ಎತ್ತಿ ನಿಲ್ಲಿಸ್ತಾನೆ. ನಿನಗೆ ದಾರಿ ಕಾಣದಾಗ ನಿನಗೆ ದಾರಿ ತೋರಿಸ್ತಾನೆ. ನಿನಗೆ ಎಲ್ಲಿಂದಲೂ ಸಹಾಯ ಸಿಗದೇ ಇದ್ದಾಗ ಪರಲೋಕದ ಸಹಾಯವನ್ನು ನಿನಗೆ ತಂದು ಕೊಡ್ತಾನೆ. ಆ ಪರಿಶುದ್ಧಾತ್ಮನ ಈ ಓಟದಲ್ಲಿ ನಿನ್ನ ಜೊತೆಯಲ್ಲಿರ್ತಾರೆ. ಬಿಲೀವ್, ನಂಬಿಕೆ ಇಡು. ರನ್ ದ ರೇಸ್, ವಿಶ್ವಾಸದ ಓಟವನ್ನು ಓಡು. ಆ ಓಟದಲ್ಲಿ ನೀನು ಜಯಶಾಲಿ ಆಗ್ತೀಯ. ನೆವರ್ ರನ್ ದಿಸ್ ರೇಸ್ ಟ್ರಸ್ಟಿಂಗ್ ಆನ್ ಪೀಪಲ್. ರನ್ ದಿಸ್ ರೇಸ್ ಆಫ್ ಫೇತ್ ಫಾರ್ ಇಟರ್ನಲ್ ಲೈಫ್, ಟ್ರಸ್ಟಿಂಗ್ ಓನ್ಲಿ ಆನ್ ಗಾಡ್. ಯಾವತ್ತೂ ಕೂಡ ಮನುಷ್ಯರನ್ನು ನಂಬಿ ಈ ನಿತ್ಯತೆಯ ಓಟವನ್ನು ಓಡಬೇಡ. ಯಾವತ್ತೂ ನೀನು ದೇವರನ್ನ ಮಾತ್ರ ನಂಬು, ಪವಿತ್ರಾತ್ಮರನ್ನು ಮಾತ್ರ ನಂಬಿ ಆಶ್ರಯಿಸಿ ಈ ಓಟವನ್ನು ಓಡು. ಒಬ್ಬರೇ ನಿತ್ಯ ಸಹಾಯಕರು. There is only one eternal helper we have, that is Holy Spirit, that is Jesus alone. And Jesus is more than sufficient. ಯೇಸು ಕ್ರಿಸ್ತ ನಮಗೆ ಸಾಕು, ಪವಿತ್ರಾತ್ಮ ನಮಗೆ ಸಾಕು. ದೇವರಾಗಿದ್ದಾರೆ. ದೇವರ ಜೊತೆಲಿರಬೇಕಾದ್ರೆ ಇನ್ನೇನು ಬೇಕು ಅಲ್ವಾ? ಅದರಿಂದನೇ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೋ ಜನ ಪ್ರವಾದಿಗಳು ಒಬ್ಬರೇ ಓಡಿದರು. ಎಷ್ಟೋ ಜನ ಪ್ರೇಷಿತರು, ಅಪೊಸ್ತಲರು, ವಿಶ್ವಾಸಿಗಳು ಒಬ್ಬರೇ ಓಡಿದರು. ಈ ವಿಶ್ವಾಸದ ಓಟವನ್ನು ಓಡಿದರು. ಹಾಗಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಯಾರೂ ಇರಲಿಲ್ಲ ಅಂತಲ್ಲ, ಇದ್ದರು, ಸ್ವಲ್ಪ ಸಮಯ ಇರ್ತಾರೆ. ಆದರೆ ಕೊನೆಯವರೆಗೆ ಒಬ್ಬರು ಇರ್ತಾರೆ, ಅವರೇ ಯೇಸು, ಅವರೇ ಪವಿತ್ರ. ಒಂದು ಒಳ್ಳೆಯ ಓಟವನ್ನು ನಾವು ಓಡೋಣ. ಅಳಿದು ಹೋಗೋ ಪದಕಕ್ಕಾಗಿ ಓಡೋದನ್ನು ನಿಲ್ಲಿಸೋಣ, ಪ್ರಾರ್ಥಿಸೋಣ, ಎದ್ದು ನಿಂತ್ಕೊಳ್ಳೋಣ. ಪ್ರೀತಿಮಯನಾದ ದೇವರೇ, ಇಷ್ಟು ದಿನ, ಇಷ್ಟು ವರ್ಷಗಳು ಈ ಭೂಲೋಕದಲ್ಲಿ ನಾನು ಓಡಿದೆ. ಅಳಿದು ಹೋಗುವ ಪದಕಕ್ಕಾಗಿ, ಸ್ಥಾನಮಾನಕ್ಕಾಗಿ, ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಸುಖಕ್ಕಾಗಿ, ಮನುಷ್ಯನ ಮೆಚ್ಚುಗೆಯನ್ನು ಗಳಿಸುವುದಕ್ಕಾಗಿ ಓಡಿದೆ. ಇದೆಲ್ಲವೂ ಅಳಿದು ಹೋಗುವ ಪದಕ. ಅಳಿದು ಹೋಗುವ ಈ ಸಂಪತ್ತಿಗಾಗಿ ನಾನು ಓಡಿದೆ. ಆರೋಗ್ಯವನ್ನು ಕಳ್ಕೊಂಡೆ, ನಿನ್ನ ಸಂಬಂಧವನ್ನು ಕಳ್ಕೊಂಡೆ. ನನ್ನನ್ನು ಕ್ಷಮಿಸಿ ಸ್ವಾಮಿ. ಇಂದು ನೀನು ನನ್ನೊಂದಿಗೆ ಮಾತನಾಡಿದೆಯಪ್ಪ. ನೀನು ನಿಜವಾಗೂ ಜೀವಂತ ದೇವರಾಗಿ ನನ್ನೊಂದಿಗೆ ಮಾತನಾಡಿದೆ ಸ್ವಾಮಿ. ಓಡ್ಲಿಕ್ಕೆ ಹೇಳ್ತಾ ಇದೆಯಪ್ಪ. ಮಾತ್ರವಲ್ಲ, ವಾಗ್ದಾನ ಕೊಟ್ಟಿದೆಯಾ ನಾನು ಇದ್ದೇನೆ ಎಂಬುದಾಗಿ. ಆ ಓಟದಲ್ಲಿ ಏನೆಲ್ಲ ಆಗುತ್ತೆ ಎಂಬುದಾಗಿ ನೀನು ಹೇಳಿದೆಯಪ್ಪ. ಆದರೆ ಎಲ್ಲಕ್ಕೂ ಬಲ ನಿನ್ನಿಂದಲೇ ಅಪ್ಪ. ಪರಲೋಕದಿಂದ ದೇವರೇ ಶಕ್ತಿ ಕೊಡುವ ಆತನೇ ನಿನ್ನಾಗಿದೆ ಸ್ವಾಮಿ. ಸಭೆಯನ್ನು ಬಲಪಡಿಸಪ್ಪ. ಯಾರೆಲ್ಲ ಒಂದು ಓಟದ ಸ್ಪರ್ಧೆಯಲ್ಲಿ ಓಡ್ತಾ ಇದ್ದಾರೋ, ಈ ಓಟಕ್ಕೆ ಬೇಕಾದ ಶಕ್ತಿ ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ. ಎಂದು ವಚನವನ್ನು ಆಲಿಸಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಕರ್ತನೇ, ಈ ಓಟವನ್ನು ಪೂರ್ತಿಯಾಗಿ ಓಡಲು ಬೇಕಾದ ಬಲದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಅಪ್ಪ. ನಮ್ಮ ಹೀನ ಅವಸ್ಥೆಯನ್ನು ನೀವು ನಮಗೆ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಯುಗದ ಸಮಾಪ್ತಿಯವರೆಗೂ ನಮ್ಮೊಂದಿಗೆ ಇರುವ ಕರ್ತನೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ. ಬುದ್ಧಿವಂತರಾಗಿ ಬದುಕಲು ನಮಗೆ ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿದ ಹಾಗೆ ಒಂದು ಮೂರ್ಖತನದ ಜೀವಿತದಿಂದ ಮಾನಸಾಂತರ ಪಟ್ಟು ಯೇಸುವೇ ನಂಬಿಕೆಯ ಜೀವನವನ್ನು ಜೀವಿಸಲು, ವಿಶ್ವಾಸದಲ್ಲೂ ಭಕ್ತಿಯಲ್ಲೂ ಶ್ರೀಮಂತರಾಗಲು ದೇವರೇ ನೀವು ನಮಗೆ ಕರೆ ಕೊಟ್ಟಿದ್ದೀರಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ನಾವು ಮಾಡುವ ಎಲ್ಲ ಕಾರ್ಯಗಳು ಅದು ಶುಭ ಸಂದೇಶಕ್ಕಾಗಿ ಮಾತ್ರವಾಗಲಿ ಅಪ್ಪ. ನಾವು ಮಾಡುವಂಥ ಪ್ರತಿಯೊಂದು ಯೇಸುವೆ ನಿನ್ನ ನಾಮದ ಮಹಿಮೆಗಾಗಿ ಮಾತ್ರವಾಗಲಿ ಅಪ್ಪ.
ನಮ್ಮ ದುಡಿಮೆ, ನಮ್ಮ ವಿದ್ಯಾಭ್ಯಾಸ, ನಮ್ಮ ಕುಟುಂಬ ಜೀವನ, ನಾವು ಮಾಡುವಂಥ ಪ್ರತಿಯೊಂದು ಕೆಲಸಗಳು, ಕಾರ್ಯಗಳು ಎಲ್ಲದರ ಮುಖಾಂತರ ಯೇಸುವೆ ನಿನ್ನ ನಾಮಕ್ಕೆ ಮಹಿಮೆ ಆಗಬೇಕಪ್ಪ. ನಿನ್ನ ರಾಜ್ಯ ಕಟ್ಟಲ್ಪಡಬೇಕಪ್ಪ. ನಿನ್ನ ಶುಭ ಸಂದೇಶ ಸಾರಲ್ಪಡಬೇಕಪ್ಪ. ಅನೇಕರು ಸತ್ಯದವರಿಗೆ ಬರಬೇಕಪ್ಪ. ನಿನ್ನ ಪ್ರೀತಿ ಹಬ್ಬಿ ಹರಡಬೇಕಪ್ಪ. ಅದಕ್ಕಾಗಿ ನಮ್ಮ ಜೀವಿತಗಳು ಮುಡುಪಾಗಿರಲಿ ಅಪ್ಪ. ನಮ್ಮೊಬ್ಬೊಬ್ಬರ ಜೀವಿತಗಳು ನಮಗೆ ಏನೆಲ್ಲ ನೀನು ಕೊಟ್ಟಿದೆಯೋ ಅದೆಲ್ಲವೂ ಕೂಡ ಕರ್ತನೆ ಯೇಸು ಕ್ರಿಸ್ತನ ನಾಮದ ಮಹಿಮೆಗಾಗಿ, ದೇವರ ರಾಜ್ಯಕ್ಕಾಗಿ ಮಾತ್ರವಾಗಲಿ ತಂದೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ.